ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಾ ವೀಕ್ಷಕರೇ? ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ನೀವು ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ದಿನ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ಸ್ಪೆಷಲ್ ಡೇ ಒಂದಿದೆ, ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ತೀನಿ. ಜೊತೆಗೆ ಟಂಗ್ ಟ್ವಿಸ್ಟರ್ಸ್ನ ತಗೊಂಡು ಬಂದಿದ್ದೀನಿ ನಾನು. ಸೊ ಟಂಗ್ ಟ್ವಿಸ್ಟರ್ಸ್ಗೂ ಕೂಡ ಹೇಳ್ತೀನಿ ನಿಮಗೆ. ನೋಡೋಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಸೊ ಏನಪ್ಪ ಟಂಗ್ ಟ್ವಿಸ್ಟರ್ ಅಂದರೆ, ಫಸ್ಟ್ ಟಂಗ್ ಟ್ವಿಸ್ಟರ್ ನಾವೆಲ್ಲ ಸಾಕಷ್ಟು ಕೇಳ್ತಿದ್ವಿ ಚಿಕ್ಕವರಿದ್ದಾಗಿಂದ. ಏನಪ್ಪ ಅದು ಅಂತಂದರೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೊ ಈ ಥರ ಟ್ವಿಸ್ಟರ್ಸ್ ಎಲ್ಲ ಸಾಕಷ್ಟು ಇರ್ತವೆ. ಸೊ ನಾನು 10 ಸಲ ಹೇಳಬೇಕು. ಸೊ ಇವತ್ತು ನಾನು ಯಾರೆಲ್ಲ ಕಾಲ್ ಮಾಡ್ತಾರೆ ಎಲ್ಲಿಗೂ ಕೂಡ ಕೇಳ್ತೀನಿ ಈ ರೀತಿಯಿಂದ ಟಂಗ್ ಟ್ವಿಸ್ಟರ್ಸ್ನ. ನೋಡೋಣ ಅವರೆಲ್ಲ ಏನು ಹೇಳ್ತಾರೆ ಅಂತ. ಜೊತೆಗೆ ಇವತ್ತಿನ ಒಂದು ಸ್ಪೆಷಾಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಇವತ್ತಿನ ದಿನದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಗುರುವಾರ ಆಚರಿಸ್ತಾರೆ ಆಪ್ಟಿಮಿಸ್ಟಿಕ್ ಡೇ ಅಂತ. ಸೊ ಏನಪ್ಪ ಆಪ್ಟಿಮಿಸ್ಟಿಕ್ ಡೇ ಅಂತ ಅಂದರೆ ಸಕಾರಾತ್ಮಕ ದಿನ ಅಂತ. ಸೊ ಸಕಾರಾತ್ಮಕತೆ ಅಂದರೆ ಏನು ಅಂದರೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಇದು ಸಾಧ್ಯ ಇದೆ ಅಂತ ಹೇಳ್ಕೊಳ್ಳುವಂಥದ್ದು ಆಪ್ಟಿಮಿಸ್ಟಿಕ್. ನನ್ನ ಕೈಯಲ್ಲಿ ಆಗಲ್ಲ, ಅದು ತುಂಬ ಕಷ್ಟ ಇದೆ, ತುಂಬ ದೊಡ್ಡದಿದೆ, ತುಂಬ ಅದಕ್ಕೆ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬೆಟ್ಟ ತುಂಬ ದೊಡ್ಡದಿದೆ, ಇದಂಥ ಮಾತುಗಳಿರುತ್ತೆ. ನಕಾರಾತ್ಮಕತೆಯನ್ನು ಹೇಳುತ್ತೆ. ಅಂದರೆ ನನ್ನ ಕೈಯಲ್ಲಿ ಆಗಲ್ಲ, ಇದು ಆಗದೇ ಇಲ್ಲ, ಸೊ ಇಂಪಾಸಿಬಲ್ ಅಂತ ಹೇಳ್ತಾ ಇರ್ತೀವಿ. ಸೊ ಈ ರೀತಿಯಾದಂಥ ಮಾತುಗಳನ್ನು ಬಿಟ್ಟು ಸಕಾರಾತ್ಮಕತೆ ಕಡೆ ನಡೆಯೋದನ್ನ ಸೊ ಆಪ್ಟಿಮಿಸ್ಟಿಕ್ ಡೇ ಅಂತ ಕರೀತಾರೆ. ಅಂದರೆ ಎಲ್ಲ ನಾವೆಲ್ಲ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರೆ ಸೊ ಅದೇ ಕೂಡ ನಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕಡೆ ಕೇಳ್ತಾ ಇರ್ತೀವಿ. ಸೊ ನಮ್ಮ ನಾಲ್ಗಿಲ್ ಸರಸ್ವತಿ ಇರುತ್ತೆ ಅಥವಾ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ. ಈ ರೀತಿ ಎಲ್ಲ ಕೆಲವೊಂದು ಮಾತುಗಳನ್ನ ಕೇಳಿಸ್ಕೊತಾ ಇರ್ತೀವಿ. ಇದೆಲ್ಲ ಯಾಕಿದೆ ಅಪ್ಪ, ಯಾಕಿದೆಲ್ಲ ಕ್ರಿಯೇಟ್ ಆಗಿದೆ ಅಂತಂದರೆ, ಸೊ ನಾವು ಸಕಾರಾತ್ಮಕತೆಯಿಂದ ಇರಬೇಕು, ಒಳ್ಳೊಳ್ಳೆ ಮಾತುಗಳನ್ನು ಆಡಬೇಕು, ಸೊ ಯಾರಿಗೂ ಬೈಬಾರ್ದು ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ ಯೂಶಲಿ. ಸೊ ಮಕ್ಳಿಗೆ ಬೈತಾನೇ ಇದ್ದೀರಾ ಅಂತಂದರೆ, ಸೊ ನಿನ್ನ ಕೈಲಿ ಆಗಲ್ಲ, ನೀನು ಮಾಡೋಕ್ಕಾಗಲ್ಲ, ನೀನು ಇರೋದೇ ಹಿಂಗೆ, ನೀನು ಸರಿ ಇಲ್ಲ, ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀವಿ ಅಂತಂದರೆ ಅದು ಸರಿ ಇದ್ರೂ ಇಲ್ಲದೇ ಇದ್ರೂ ಕೂಡ ಆ ರೀತಿ ಆಗೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮ ಶಬ್ದಗಳ ಶಕ್ತಿ ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ಮಾತಾಡ್ತೀವಿ, ಏನನ್ನೆಲ್ಲ ಹೇಳ್ತಾ ಇರ್ತೀವಿ, ಹಗ್ಲಗ್ಲ ಹೇಳ್ತಾ ಇರ್ತೀವಿ, ಅದೇ ಕೂಡ ಒಂದು ಫೈಂಡ್ ನಿಜ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮಾತುಗಳನ್ನು ನಾವು ಹೇಳೋವಂಥ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿ ಅಂತ ನಾನು ಮಾತುಗಳನ್ನು ಆಡ್ತಾ ಇದ್ದೀನಿ, ಇದು ಸರಿನಾ ತಪ್ಪ, ಇದರ ಪರಿಣಾಮ ಏನಾಗ್ಬೋದು ಅಂತ ಈ ರೀತಿ ಯೋಚನೆಯನ್ನು ಮಾಡಿ ನಾವು ಮಾತುಗಳನ್ನು ಆಡಬೇಕು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪಾಸಿಟಿವ್ ಆಗಿ ಇರೋಣ. ಇವತ್ತಿನ ಒಂದು ದಿನದ ಒಂದು ಸ್ಪೆಷಾಲಿಟಿನ ನಾವು ಚೆನ್ನಾಗಿ ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ. ಅಂದರೆ ಯಾವ ರೀತಿ ಅಂತಂದರೆ, ಸೊ ಎಲ್ಲೋ ಕೇಳ್ತಿದ್ದೆ ನಾನು, ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೆ, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನಿಸ್ತು. ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ಸೊ ಅಫರ್ಮೇಷನ್ಸ್ ಅಂದರೆ ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಚೆನ್ನಾಗಿ ಓದ್ತೀನಿ, ನಾನು ಟಾಪರ್ ಅಂತ ಕೆಲವೊಂದು ಅಫರ್ಮೇಷನ್ಸ್ನ ಹೇಳ್ಕೊತಾರೆ. ಸೊ ಇದನ್ನೆಲ್ಲ ಹೇಳ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ? ಹಾಗಾಗಲೇ ಅವ್ರು ಏನಿಲ್ಲ, ಬೆಳಗ್ಗೆ ಎದ್ದು ಕುತ್ಕೊಂಡ ತಕ್ಷಣವೇ ಸೊ ಅವರೆಲ್ಲ ಬುಕ್ಸಲ್ಲಿ ಬರ್ಕೊಂಡಿರ್ತಾರೆ, ನಾನು ಟಾಪರು, ನಾನು ತುಂಬ ಚೆನ್ನಾಗಿ ಓದ್ತೀನಿ, ನನಗೆ ಓದಿದ್ದೇನು ಮರ್ತು ಹೋಗಲ್ಲ. ಇದನ್ನೇ 10 ಸಲ ಹೇಳೋದು, ನಾನು ಓದ್ತೀನಿ, ಓದಿದ್ದೇನು ಮರ್ತು ಹೋಗಲ್ಲ, ಓದ್ತೀನಿ, ಓದಿದ್ದೇನು ಮರ್ತು ಹೋಗಲ್ಲ ಅಂತ 10 ಸಲ ಹೇಳ್ತಾರೆ. ಸೊ ಅದು 10 ಸಲ ಹೇಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮ ಮೈಂಡ್ ಕೂಡ ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಇವನಿಗೇನು ಮರ್ತು ಹೋಗಲ್ಲ ಅಂತ ಹೇಳಿಸ್ತಾ ಇರುತ್ತೆ. ಸೊ ಈಗ ಏನಾಗುತ್ತೆ ಅಪ್ಪ, ಈ ರೀತಿಯಂಥ ಪಾಸಿಟಿವ್ ಮಾತುಗಳನ್ನು ಆಡೋದ್ರಿಂದ ಅಂತಂದರೆ ನಮಗೆ ಎಲ್ಲ ಜೀವನದಲ್ಲಿ ಸರಿಯಾಗಿ ಆಗ್ತಾ ಇರುತ್ತೆ. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕೂಡ ಒಂದು ಪುಸ್ತಕ ಇದೆ, ಖಂಡಿತವಾಗ್ಲೂ ನಿಮಗೆ ಸಿಕ್ಕರೆ ಅದನ್ನು ಖಂಡಿತವಾಗ್ಲೂ ಓದಿ. ಸೊ ಅದು ಕೂಡ ಅದನ್ನೇ ಹೇಳುತ್ತೆ. ಸೊ ಆ ಪುಸ್ತಕದಲ್ಲೂ ಕೂಡ ರೈಟರ್ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಯಾವ ರೀತಿನಲ್ಲಿ ನಮ್ಮ ಒಂದು ಒಳ ಮನಸ್ಸಿಗೆ ನಾವೆಲ್ಲ ಟ್ರೈನ್ ಮಾಡ್ತೀವೋ, ಅಂದರೆ ಒಳ ಮನಸ್ಸಿಗೆ ನಾವು ಏನೇನೇ ಹೇಳ್ಕೊಡ್ತೀವೋ ಅದು ಅದೇ ರೀತಿ ವರ್ತಿಸುತ್ತೆ ಅಂತ. ಅಂದರೆ ಅದಕ್ಕೆ ನೀವು ನಾನು ಹೆಲ್ದಿ ಆಗಿದ್ದೀನಿ, ನಾನು ಒಳ್ಳೆ ಮಾತನಾಡ್ತೀನಿ, ನಾನು ಒಳ್ಳೆ ವ್ಯಕ್ತಿ, ನಾನು ಇಷ್ಟು ಚೆನ್ನಾಗಿ ಓದ್ತೀನಿ, ನಾನು ಟಾಪರ್ ಇದ್ದೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಇದನ್ನು ಸಾಧನೆ ಮಾಡಬಲ್ಲೆ ಅಂತ ಹೇಳ್ಕೊಂಡ್ರೆ ಸಾಧನೆನ ಮಾಡೋಂಥ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಸೊ ನನ್ನ ಕೈಯಲ್ಲಿ ಆಗಲ್ಲ, ನನಗಿದು ಮಾಡೋಕ್ಕಾಗಲ್ಲ, ಇದು ತುಂಬ ಕಷ್ಟ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಈ ರೀತಿಯಂಥ ಮಾತುಗಳನ್ನು, ನೆಗೆಟಿವ್ ಥಾಟ್ಸ್ನ ನಾವು ಹೇಳ್ತಾ ಬಂದ್ವಿ ಅಂತಂದರೆ ಅದು ಹಾಗೆ ಆಗೋಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಪ್ಪ ನಮ್ಮ ಜೀವನದಲ್ಲಿ ಅಂತಂದರೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಇದನ್ನು ಮಾಡ್ತೀನಿ, ಇದು ನನಗೆ ಸುಲಭ ಇದೆ, ನನಗೆ ಕೆಲಸ ಮುಗಿಸ್ಬಲ್ಲೆ ಅನ್ನೋಂಥ ಮಾತುಗಳನ್ನು, ಅಂದರೆ ಪಾಸಿಟಿವ್ ಮಾತುಗಳನ್ನು ನಮಗೆ ನಾವು ಹೇಳ್ಕೋಬೇಕು. ಜೊತೆಗೆ ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ಓದ್ತಾ ಇರೋವಂಥ ಮಕ್ಕಳಿಗಾಗಿರ್ಬೋದು ಸಾಕಷ್ಟು ಹೇಳಬೇಕು. ಸೊ ಅವ್ರಿಗೂ ಕೂಡ ಒಂದು ಹುಮ್ಮಸ್ಸನ್ನು ತುಂಬ್ತಾ ಇರಬೇಕು. ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಓದ್ತೀಯಾ ತುಂಬ ಚೆನ್ನಾಗಿ, ಇದೊಂದು ಸ್ವಲ್ಪ ಸಾಲ್ವ್ ಮಾಡು, ನಿನ್ನ ಕೈಯಲ್ಲಿ ಆಗುತ್ತೆ, ಐ ಆಮ್ ಪ್ರೌಡ್ ಆಫ್ ಯು, ಈ ರೀತಿಯಾದಂಥ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ವಿ ಅಂತಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಹಾಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಬರುತ್ತೆ. ಸಾಕಷ್ಟು ಮಕ್ಕಳಿಗೆ ಅವ್ರ ಮೇಲೆ ಅವ್ರ ನಂಬಿಕೆನೇ ಇರೋದಿಲ್ಲ, ಎಸ್ಪೆಷಲಿ ಓದ್ತಾ ಇರೋಂಥ ಮಕ್ಕಳುಗಳಿಗೆ. ಸೊ ಯಾವ ರೀತಿ ಇರ್ತಾರಪ್ಪ ಅಂದರೆ, ನನ್ನ ಕೈಯಲ್ಲಿ ಆಗಲ್ಲ ಇದು ಅಂತ ಅವರೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನಾನು 50% ಸ್ಟೂಡೆಂಟ್ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೇ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಕೈಯಲ್ಲಿ ಆಗುತ್ತೋ ಇಲ್ಲೋ ಅಂತ. ಬಟ್ ಮನಸ್ಸಲ್ಲೇ ನಾವು ಅನ್ಕೊಂಡ್ಬಿಟ್ರೆ ಅದು ಸಾಧ್ಯ ಆಗೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಟಂಗ್ ಟ್ವಿಸ್ಟರ್ಸ್ನ ಕೂಡ ನಾನು ಕೇಳ್ತೀನಿ. ಸೊ ನೋಡೋಣ ಯಾರೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಟಂಗ್ ಟ್ವಿಸ್ಟರ್ಸ್ನ ಅಂತ. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ,
ಹಲೋ ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ರುದ್ರೇಶ್ ಅಂತ. ನಮಸ್ತೆ ರುದ್ರೇಶ್ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಇಲ್ಲಿಂದ? ಶಿವಮೊಗ್ಗ. ಓಕೆ, ಏನು ಮಾಡ್ಕೊಂಡಿರೋದು ನೀವು? ಏನಿಲ್ಲ ಮೇಡಮ್, ಗಾರೆ ಕೆಲಸ ಮಾಡ್ತೀವಿ. ಓಕೆ, ಸೊ ಇವತ್ತು ಏನು ವಿಷಯ ಮಾತಾಡ್ತಿದ್ದೀವಿ ಅಂತ ಗೊತ್ತಾಯ್ತಾ ನಿಮಗೆ? ಎಲ್ಲ ಮೇಡಮ್ ಗೊತ್ತಾಗಿಲ್ಲ. ಓಕೆ, ನಿಮ್ಗೊಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ, ಹೇಳ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇದನ್ನ 5 ಸಲ ಹೇಳ್ಬೇಕು, ಹೇಳ್ತೀರಾ ಬೇಗ ಬೇಗ? ಮೇಡಮ್ ನಂದು ಗಂಟ್ಲು ಕೆಟ್ಟೋಗಿದೆ, ಮಾತಾಡಕ್ ಬರಲ್ಲ. ಓಕೆ ಓಕೆ, ಹೇಳಿ. ಇವತ್ತು ಯಾರಿಗಾರು ನೀವು ನಿಮ್ಮ ಕಡೆಯಿಂದ ಶುಭಾಶಯ ತಲುಪಿಸ್ಬೇಕಿತ್ತ? ನನ್ ಮಗಳಿಗೆ. ಅವ್ರ ಹೆಸರು? ರಚಿತಾ ಅಂತ. ರಚಿತಾ. ಸೊ ಅವ್ರು ಏನು ಓದ್ತಾ ಇರೋದವರು? ಇನ್ನು ಸಣ್ಣದ್ ಮೇಡಮ್, ಮಗು ಅದು. ಓಕೆ, ಸೊ ರಚಿತಾ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ವಿಷಯ ತಿಳಿಸ್ಬೇಕು? ಹುಟ್ಟುಹಬ್ಬನ ಅವ್ರದ್ದು? ಏನಿಲ್ಲ, ಸುಮ್ನೆ ಹಾಯ್ ಅಂತ ಹೇಳ್ಬೇಕು. ಓಕೆ, ರಚಿತಾ ಅವ್ರಿಗೆ ನಿಮ್ಮ ಕಡೆಯಿಂದ ವೆರಿ ಬಿಗ್ ಹಾಯ್ ಆಗಿ ಬೆಸ್ಟ್ ವಿಶಸ್. ಓಕೆನಾ? ಹಾ, ಓಕೆ. ಧನ್ಯವಾದಗಳು, ಈ ರೀತಿ ಕರೆ ಮಾಡ್ತೀರಿ. ಶುಭ ಸಂಜೆ. ಸರ್ ಕೂಡ ಅವರ ಒಂದು ಪುಟ್ಟ ಮಗು ರಚಿತಾ ಅವರಿಗೆ ವಿಶಸ್ಸನ್ನು ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದರೂ ಏನಾದರೂ ಬರ್ತ್ಡೇ ವಿಶಸ್ ಆಗಿರ್ಬೋದು, ಆನಿವರ್ಸರಿ ವಿಶಸ್ ಆಗಿರ್ಬೋದು ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ಇವತ್ತು ನಾನು ಕೇಳ್ತಾ ಇರುವಂಥ ಟಂಗ್ ಟ್ವಿಸ್ಟರ್ನು ಕೂಡ ನೀವು ಹೇಳೋದಕ್ಕೆ ಟ್ರೈ ಮಾಡ್ಬೋದು. ಸೊ ಸಾಕಷ್ಟು ಟಂಗ್ ಟ್ವಿಸ್ಟರ್ಸ್ನ ಕೂಡ ತೊಗೊಂಡು ಬಂದಿನಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತಾರೆ ಅಂತ. 5 ಸಲ ಆಗಿರ್ಬೋದು, 10 ಸಲ ಆಗಿರ್ಬೋದು. ಕೆಲವರು ತುಂಬ ಎಕ್ಸ್ಪರ್ಟ್ ಇರ್ತಾರೆ ಅದರಲ್ಲಿ ಹೇಳೋದ್ರಲ್ಲಿ, ಅಂದರೆ ಪಟ ಅಂತ ಹೇಳ್ಬಿಡ್ತಾರೆ ಟಂಗ್ ಟ್ವಿಸ್ಟರ್ಸ್ನ, ಸರಿಯಾಗಿ ಹೇಳ್ತಾರೆ ಅದನ್ನು ಕೂಡ. ಸೊ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಟಂಗ್ ಟ್ವಿಸ್ಟರ್ಸ್ಗಳು. ನೀವು ಕೂಡ ಟ್ರೈ ಮಾಡ್ಬೋದು ಹೇಳೋದಕ್ಕೆ. ಸೊ ಸಾಕಷ್ಟು ಟಂಗ್ ಟ್ವಿಸ್ಟರ್ನ ತೊಗೊಂಡು ಬಂದಿನಿ. ಅದರ ಜೊತೆಗೆ ಪಾಸಿಟಿವಿಟಿ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋಣ. ಅಂದರೆ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಸೊ ಪಾಸಿಟಿವಿಟಿನ ಕಂಡ್ಕೋಬೇಕು, ಅಂದರೆ ಯಾವ ರೀತಿ ನಾವು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ. ನೀವು ಕೂಡ ಇದೇ ರೀತಿಯಿಂದ ಪುಸ್ತಕಗಳು ಯಾರು ಓದಿದ್ರೆ ಅಂದರೆ ಸಕಾರಾತ್ಮಕ ಚಿಂತನೆದಾಗಿರ್ಬೋದು, ಸೊ ಏನಾದರೂ ಒಂದು ಪಾಸಿಟಿವಿಟಿದು ಕಥೆಗಳು ನಿಮಗೆ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ ನೀವು ಯಾವ ರೀತಿ ಸೊ ಆಗಲ್ಲ ಅಂತ ಹೇಳ್ತೀರಾ ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ರೀಸೆಂಟಾಗಿ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬೋದು, ನಿಮ್ಗೆ ಏನು ಅನ್ಸುತ್ತೆ ಈ ವಿಷಯದಲ್ಲಿ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಮೋಕ್ಷ ಅಂತ. ನಮಸ್ತೆ ಮೋಕ್ಷ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಲೋಕಿಕೆರೆ. ಓಕೆ, ಏನು ಓದ್ತಾ ಇರೋದು ನೀವು? ನಾವ್ 8th ಕ್ಲಾಸ್. 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಹೇಗೆ ನಡೀತಾ ಇದೆ ಸ್ಟಡೀಸ್ ನಿಮಗೆ? ಚೆನ್ನಾಗಿದೆ. ಚೆನ್ನಾಗಿ ನಡೀತಾ ಇದೆ. ಯಾವಾಗಿದೆ ಎಕ್ಸಾಮು? ಮಾರ್ಚ್ 11ರಿಂದ. ಓಕೆ, ಓದ್ತಾ ಇದ್ದೀರಾ ಎಲ್ಲ ಎಕ್ಸಾಮ್ಗಳಿಗೆ? ಓದ್ತಾ ಇದೀವಿ. ಓಕೆ, ಸೂಪರ್. ಸೊ ಇವತ್ತು ಏನೋ ಒಂದು ಟಾಪಿಕ್ ಮಾತಾಡ್ತಿದ್ವಿ, ಏನಂತ ಗೊತ್ತಾಯ್ತಾ ನಿಮಗೆ? ಇಲ್ಲ. ಇವತ್ತು ಟಂಗ್ ಟ್ವಿಸ್ಟರ್ಸ್ ಕೇಳ್ತೀನಿ, ನಿಮ್ಗೊಂದಿದೆ, ಕೇಳಲಾ? ಹೇಳ್ತೀರಾ? ಹಾ, ಕೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇದನ್ನ ಹೇಳ್ಬೇಕು 5 ಸಲ. ಟ್ರೈ ಮಾಡಿ. ಮರಿ ಸಂಪಂಗಪ್ಪನ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಂತ ಹೇಳೋದು. ಟ್ರೈ ಮಾಡಿ, ಬರುತ್ತೆ. ಹಿಂಜರಿಬಾರ್ದು, ಯಾವಾಗ್ಲೂ ಹೇಳ್ಬೇಕು, ಟ್ರೈ ಮಾಡ್ಬೇಕು, ಅದೇನಾದ್ರು ಆಗ್ಲಿ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪ. ಓಕೆ, ಇಲ್ಲಿ ಪರವಾಗಿಲ್ಲ. ಆದ್ರೆ ಪೋಯಮ್ ಹೇಳ್ತೀರಾ? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು, ನೀವು ಓದ್ತಾ ಇರೋಂಥದ್ದು. ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ಬೀಜವನ್ನು ಬಿತ್ತುವ, ಗಿಡಗಳನ್ನು ಬೆಳೆಸುವ, ಸುಜಲ ಭರತಿ ದೇಶವನ್ನು ಸುಫಲವಾಗಿ ಮಾಡುವ, ತೆಂಗು ಕಂಗು ಸಸಿಗಳ, ತಾಳೆ ಬಾಳೆ ಮರಗಳ ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಪಡೆಯುವ, ಮಾವು ಹಲಸು ನೇರಳೆ, ನಿಂಬೆ ದ್ರಾಕ್ಷಿ ಪ್ಯಾರಲೆ, ಸೇಬು ಚಿಕ್ಕು ಕಿತ್ತಳೆ ನಾವೇ ಬೆಳೆಸುವ, ಬದನೆ ಸೌತೆ ಕುಂಬಳ ಹೀರೆಕಾಯಿ ಪಡುವಲು ಮುಂದಾದಿ ನಾವು ಗೆಣಸು ಮೆಣಸು ಅರಿವೆಗಳ ಬೆಳೆಸುವ, ವಿವಿಧ ಧಾನ್ಯ ಬೆಳೆಗಳ ಕಾಳಿ ಪಲ್ಯ ಸಸಿಗಳ ವಿವಿಧ ರೀತಿ ಬೆಳೆಸಿ ಅಧಿಕ ಫಲವ ಪಡೆಯುವ, ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬೆಳೆಸುವ, ಅಧಿಕ ಫಲ ಪಡೆಯುತ್ತೆಲ್ಲ ತೃಪ್ತಿಯಿಂದ ಬಾಳುವ.
ಸೂಪರ್. ಯಾರು ಬರ್ದಿದ್ದು ಇದನ್ನ ರೈಟರು? ಅಮ್ಮೆಂಬಳ ಅನಂತಯ್ಯ ಓಕೆ ಸೂಪರ್. ಸೊ ಇಷ್ಟೊಂದು ತರಕಾರಿ ಹೆಸರು ಹೇಳಿದ್ರಲ್ಲ, ಇದ್ರ ಯಾವ್ದಾರು ಎತ್ತಿಡ್ತೀರಾ ನೀವು? ತರಕಾರಿ ಏನಾದ್ರು ಪಲ್ಯ ಮಾಡಿದಾಗ ಇಷ್ಟ ಆಗಲ್ವಾ ನಿಮ್ಗೆ ಯಾವ್ದಾರು? ಇಲ್ಲ, ಇಷ್ಟ ಆಗ್ಲಿದ್ದ ಬೀಟ್ರೂಟ್ ಇಷ್ಟ ಆಗಲ್ಲ, ಬೇರೆ ಎಲ್ಲ ತಿಂತೀರಾ? ತಿಂತೀನಿ. ಓಕೆ ಸೂಪರ್. ಸೊ ನೋಡಿ, ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿ ನಿಮಗೆ ಎಂಕರೇಜ್ ಮಾಡ್ತಾರೆ, ಹೇಳು ಅಂತ, ಮುಂದೆ ಹೋಗು ಅಂತ ಹೇಳ್ತಾರೆ. ನೀವು ಕೂಡ ಮುಂದೋದ್ ಮಾತಾಡ್ಬೇಕು, ಓಕೆನಾ? ನೆಕ್ಸ್ಟ್ ಟೈಮು ಓಕೆ. ಇದ್ರ ರೀತಿ ಕರೆ ಮಾಡ್ತೀರಿ. ಮೋಕ್ಷ ಅವ್ರೆ, ಹೇಳಿ, ಯಾರಿಗಾರು ಶುಭ ಸಲ್ಲಿಸ್ಬೇಕಿತ್ತ ನಿಮ್ಮ ಕಡೆಯಿಂದ ಇವತ್ತು? ನಮ್ಮ ತಮ್ಮನ್ ಬರ್ತಡೇ ಇತ್ತು. ಓಕೆ, ಅವ್ರ ಹೆಸರು? ವೀರೇಶ್. ವೀರೇಶ್ ಅವರಿಗೆ ಮೋಕ್ಷ ಅವರ ಫ್ಯಾಮಿಲಿ, ಕಂಪ್ಲೀಟ್ ಮೋಕ್ಷ ಅವರ ಫ್ಯಾಮಿಲಿ ಕಡೆಯಿಂದ, ಹಾಗೆ ಮೋಕ್ಷ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಓಕೆನಾ? ಓಕೆ, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ. ಬಾಯ್ ಬಾಯ್, ಶುಭ ಸಂಜೆ. ಸರ್, ಪೇರೆಂಟ್ಸ್ ಅಂತ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಸೊ ಈ ರೀತಿ ಎಂಕರೇಜ್ ಮಾಡೋಂಥ ಪೇರೆಂಟ್ಸ್ ಇರಬೇಕು. ಸೊ ಅವಾಗ ಕೂಡ ಮಕ್ಕಳು ಮುಂದುವರಿತಾರೆ ಅಂತಲೇ ಹೇಳ್ಬೋದು. ಸೊ ಪೋಯಮ್ ಹೇಳು ಅಂತ ಹೇಳಿದಾಗ ಹೇಳೋಕ್ಕಾಗತ್ತೆ ನಿನ್ನ ಕೈಲಿ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಅಂತ ಹೇಳ್ತಿದ್ರೆ ಪೇರೆಂಟ್ಸು ಕೂಡ ಮಕ್ಕಳಿಗೆ ಕೂಡ ಒಂದು ಧೈರ್ಯ ಬರುತ್ತೆ ಅಂತಲೇ ಹೇಳ್ಬೋದು, ಹೇಳೋದಕ್ಕೆ ಅಥವಾ ಮುಂದುವರೆದು ಮಾತಾಡೋದಕ್ಕೆ. ಸೊ ಬನ್ನಿ, ಇನ್ನೊಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಟಿವಿ ಅಲ್ಲಿ ಕಡಿಮೆ ಮಾಡಿ ಮಾತಾಡ್ತಾರೆ ನಿಶಾ ಅವರೇ. ಕರೆ ಡಿಸ್ಕನೆಕ್ಟ್ ಆಗಿದೆ. ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ ನೆಕ್ಸ್ಟ್ ಟೈಮ್ ಯಾರು ತನುಷ್ ಅವ್ರು ಕರೆ ಮಾಡಿದಾಗ. ಹಾಗೆ ಎಲ್ಲರೂ ಕೂಡ ಯಾರೆಲ್ಲ ಕರೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಆವಾಗ ನೀವು ಆರಾಮಾಗಿ ಮಾತಾಡ್ಬೋದು. ಇಲ್ಲಾಂದರೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಟಿವಿ ವಾಯ್ಸ್ ಕೇಳಿಸ್ತಾ ಇರುತ್ತೆ, ನಿಮಗೂ ಕೂಡ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಆ ರೀತಿ ಎಲ್ಲ ಆಗೋದು ಬೇಡ. ಆರಾಮಾಗಿ ಮಾತಾಡಬೇಕು ಅಂದರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ತುಂಬ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಇದು ಟಂಗ್ ಟ್ವಿಸ್ಟರ್ಸ್ನ ಕೇಳ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ಸರಿಯಾಗಿ ಹೇಳ್ತಾರೆ, ಪಟಪಟ ಅಂತ ಹೇಳ್ತಾ ಹೋಗ್ತಾರೆ ಅಂತ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಹೇಳೋದಕ್ಕೆ. ಸೊ ಬೇರೆ ಬೇರೆ ಟಂಗ್ ಟ್ವಿಸ್ಟರ್ಸ್ ಕೂಡ ಇದೆ, ಎಲ್ಲವನ್ನ ಕೇಳ್ತೀನಿ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಟಂಗ್ ಟ್ವಿಸ್ಟ್ ಇದ್ರೆ ಅದನ್ನು ನನಗೂ ಕೂಡ ಕೇಳ್ಬೋದು. ನಾನು ಅದ್ರಲ್ಲಿ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು, ಹೇಳೋದಕ್ಕಾಗಲ್ಲ ಪಟಪಟ ಅಂತ. ಸೊ ಟ್ರೈ ಮಾಡ್ತೀನಿ ನೀವು ಕೇಳೋಂಥ ಟಂಗ್ ಟ್ವಿಸ್ಟರ್ಸ್ನ ಹೇಳೋದಕ್ಕೆ. ಸೊ ನಾನು ಕೇಳಿದ್ರೆ ಟಂಗ್ ಟ್ವಿಸ್ಟರ್ಸ್ನ ನೀವು ಕೂಡ ಹೇಳಬೇಕು. ಜೊತೆಗೆ ಸೊ ಇವತ್ತು ಪಾಸಿಟಿವಿಟಿ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋಣ. ನಿಮ್ಮ ಬಳಿ ಏನಾದ್ರು ಕಥೆಗಳಿತ್ತು ಅಂದರೆ ಅದನ್ನು ಕೂಡ ನನ್ನ ಜೊತೆಗೆ ಖಂಡಿತ ಹಂಚ್ಕೋಬೋದು. ಸೊ ರೀಸೆಂಟಾಗಿ ಒಂದ್ಸಲ ಮಾತಾಡ್ತಾ ಇದೇ ವಿಷಯದಲ್ಲಿ ಮಾತಾಡ್ತಾ ನಾನು ಹೇಳ್ತಾ ಇದ್ದೆ. ಸೊ ಪಾಸಿಟಿವ್ ನೆಗೆಟಿವ್ ಅಂದರೆ ಯಾವ ರೀತಿ ಮೆಂಟಾಲಿಟಿ ವರ್ಕ್ ಆಗುತ್ತಪ್ಪ ಅಂದರೆ, ಒಂದು ಬಾಟ್ಲಲ್ಲಿ ಅರ್ಧ ನೀರು ತುಂಬಿದೆ ಅಂತಂದರೆ, ಸೊ ನೋಡಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಅರ್ಧ ಬಾಟ್ಲು ಖಾಲಿ ಇದೆ ಅಂತ, ಇನ್ನೊಬ್ಬ ಹೇಳ್ತಾನೆ ಅರ್ಧ ನೀರು ತುಂಬಿದೆ ಅಂತ. ಸೊ ಅಷ್ಟೇ ಮೈಂಡ್ ಸೆಟ್ಟಿನ ವ್ಯತ್ಯಾಸ. ಇಬ್ರು ನೋಡ್ತಾ ಇರೋದು ಅದೇ ನೀರಿನ ಬಾಟಲ್ಲೇ, ಬಟ್ ಒಬ್ರಿಗೆ ಅನ್ಸುತ್ತೆ ಅರ್ಧ ನೀರು ಖಾಲಿ ಇದೆ ಅಂತ, ಇನ್ನೊಬ್ರಿಗೆ ಅನ್ಸುತ್ತೆ ಅರ್ಧ ನೀರು ತುಂಬಿದೆ ಅಂತ. ಸೊ ನಮ್ಮ ಯೋಚನಾ ಶಕ್ತಿ ಯಾವ ರೀತಿ ಇರುತ್ತೋ ಅಷ್ಟು ನಕಾರಾತ್ಮಕ ಅಥವಾ ಸಕಾರಾತ್ಮಕ ಚಿಂತನೆಗಳು ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಪಾಸಿಟಿವಿಟಿ ಅಂದರೆ ನಮ್ಮ ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚಿಸ್ತಾ ಹೋದ್ವಿ ಅಂತಂದರೆ ನಮಗೂ ಕೂಡ ಸಾಕಷ್ಟು ಸಕ್ಸಸ್ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ರೀತಿ ಅಂತ ಏನಾದ್ರು ಕಥೆಗಳು ನಿಮ್ಮ ಬಳಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆಗೂ ಕೂಡ ಇವತ್ತು ಹಂಚ್ಕೊಳ್ಳಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮ್ ಮೇಡಮ್, ನೀವು ಮೇಡಮ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಂಗ್ ಟೀ ಆಯ್ತಾ ಮೇಡಮ್? ಹೇಳಿ. ಟೀ ಆಯ್ತಾ? ಟೀ ಆಯ್ತು, ನಿಮ್ದು? ವಾಕಿಂಗ್ ಆಗಿ ಟೀ ಆಯ್ತು. ಏನಾಯ್ತು? ವಾಕಿಂಗ್ ಮಾಡ್ಕೊಂಡು ಬಂದು ಟೀ ಕುಡಿದ್ರಿ? ಓಕೆ, ಸೂಪರ್. ಸೊ ಟಂಗ್ ಟ್ವಿಸ್ಟರ್ ಇದೆ, ನಿಮ್ಗೊಂದು ಕೇಳ ಮೇಡಮ್? ನನಗೆ ಗೊತ್ತಾಯ್ತದು. ಒಂದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗನ ಮಗ ಮರಿ ಸಂಪಂಗಪ್ಪ. ಏನ್ ಗೊತ್ತಾ, ಪೂರ್ತಿ ಹೇಳ್ತೀನಿ ಕೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಕನ್ಫ್ಯೂಸ್ ಆಗಿತ್ತು ಮೇಡಮ್, ಬೇರೆ ದಡಿ ಯಾವ್ದಾದ್ರು? ಬೇರೆದ ಎಲ್ಲವೂ ಕನ್ಫ್ಯೂಸಿಂಗ್ ಇರೋದು, ಅದಕ್ಕೆ ಟಂಗ್ ಟ್ವಿಸ್ಟರ್ಸ್ ಇವು. ಓಕೆ, ಗೊತ್ತಾಗ್ತಿಲ್ಲ ಮೇಡಮ್. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಮೇಡಮ್, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಉರಿದ ಉರುಗಡಲೆ. ಕುರುಡು ಕುದುರೆಗೆ ಉರುಗಡದ. ಅಯ್ಯೋ, ಕನ್ಫ್ಯೂಸ್. ಓಕೆ, ಹುರಿದ ಹುರಿಗಡಲೆ ಇರ್ಲಿ, ಪರವಾಗಿಲ್ಲ. ಓಕೆ, ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯನ ತಲುಪಿಸ್ಬೇಕಿತ್ತ ನೀವು? ಟಿವನ್ ಚಾನಲ್ ಅವ್ರಿಗೆ ನಿಮ್ಗೆ ಒಳ್ಳೆ ದಿನ ಮೇಡಮ್, ಶುಭ ಸಂಜೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಶುಭ ಸಂಜೆಗೆ ಕರೆ ಮಾಡ್ತೀವಿ ವಿನಯ್ ಕುಮಾರ್ ಅವರೇ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾಯ್ ಬಾಯ್.
ಎಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಆ್ಯಂಡ್ ಟ್ವಿಸ್ಟೆಡ್ ಇರ್ತವೆ ಟಂಗ್ ಟ್ವಿಸ್ಟರ್ಸ್, ಹಾಗಾಗಿ ಅದನ್ನು ಜಾಸ್ತಿ ಹೇಳ್ತಾ ಇರಬೇಕು. ನಮಗೂ ಕೂಡ ಪ್ರಾಕ್ಟೀಸ್ ಆಗ್ತಾ ಹೋಯ್ತು ಅಂದರೆ ಸೊ ಗೊತ್ತಾಗುತ್ತೆ ಯಾವ ರೀತಿ ಲ್ಯಾಂಗ್ವೇಜ್ ವರ್ಕ್ ಆಗುತ್ತೆ ಅಂತ. ಸೊ ಅವಾಗ ನಾವು ಕರೆಕ್ಟಾಗಿ ಗಮನ ಇಟ್ಟು ಕಲಿತೀವಿ ಕೆಲವೊಂದು ಮಾತುಗಳನ್ನ ಹೇಳೋಂಥ ಟೈಮಲ್ಲಿ. ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತಿರುತ್ತೆ, ಉಲ್ಟೆ ಪಲ್ಟ ಆಗ್ತಿರುತ್ತೆ. ನಾವು ಮಾತಾಡ್ತಿರೋಂಥ ಶಬ್ದಗಳಾಗಿರ್ಬೋದು, ಕೆಲವೊಂದು ವರ್ಡ್ಸ್ ಆಗಿರ್ಬೋದು, ಉಲ್ಟೆ ಪಲ್ಟ ಮಾತಾಡ್ಬಿಡ್ತೀವಿ ಕೆಲವೊಂದ್ಸಲ ಸ್ಪೀಡಾಗಿ ಮಾತಾಡೋ ಟೈಮಲ್ಲಿ. ಸೊ ಆ ರೀತಿ ಎಲ್ಲ ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ಟಂಗ್ ಟ್ವಿಸ್ಟರ್ಸ್ನ ಜಾಸ್ತಿ ಹೇಳಬೇಕು. ಸೊ ನೋಡೋಣ ಇವತ್ತು ಯಾರೆಲ್ಲ ಹೇಳ್ತಾರೆ ಟಂಗ್ ಟ್ವಿಸ್ಟರ್ಸ್ನ ಅಂತ. ಸೊ ಎಷ್ಟು ಜನ ಕರೆಕ್ಟಾಗಿ ಹೇಳ್ತಾರೆ, ತಪ್ಪಿಲ್ದಂಗೆ ಹೇಳ್ತಾರೆ ಅಂತ ನೋಡೋಣ. ಸೊ ಬನ್ನಿ, ಇನ್ನೊಬ್ರು ಕಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಸಲ್ಮಾ ಅವರಾ? ನಮಸ್ತೆ ಸಲ್ಮಾ ಅವರೇ. ಹೇಳಿ ಮೇಡಮ್, ಆರಾಮಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾ, ಆರಾಮಾಗಿದ್ದೀನಿ. ಕಾಫಿ ಆಯ್ತಾ? ಕಾಫಿ ಟೀ ಆಯ್ತು, ನಿಮ್ದು? ಹಾ ಆಯ್ತು ಮೇಡಮ್. ಸೊ ಏನು ಕುಡಿಯೋದು ನೀವು, ಕಾಫಿನ ಟೀನಾ? ಇವತ್ತು ಟೀ. ಇವತ್ತು ಟೀ ಕುಡ್ದಿರೋದು. ಓಕೆ, ಹೇಳಿ ಮೇಡಮ್. ಇವತ್ತು ಟಂಗ್ ಟ್ವಿಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಏನ್ ಮೇಡಮ್? ಟಂಗ್ ಟ್ವಿಸ್ಟರ್ಸ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇದನ್ನ ಹೇಳ್ಬೇಕು ಫಾಸ್ಟಾಗಿ 5 ಸಲ. ಇಲ್ಲ ಮೇಡಮ್, ಬರೋದಿಲ್ಲ. ಬೇರೆ ಯಾವ್ದಾರ ಕೊಡ್ಲಾ? ಹೇಳ್ತೀರಾ? ಒಂದು ಟ್ರೈ ಮಾಡಿ, ತಪ್ಪಾದ್ರೂ ಪರವಾಗಿಲ್ಲ, ನೋಡೋಣ ಹಿಂಗ ಎಷ್ಟು ಹೇಳ್ತೀರಾ ಅಂತ. ಇಲ್ಲ, ಬೇರೆ ಹೇಳ, ಸಣ್ಣದು ಹೇಳ ನಿಮ್ಗೆ. ಹಾಕಿದ್ರೆ ಹಾ ಹೇಳಿ. ತರೀಕೆರೆ ಎರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಹಾ 5 ಸಲ. 5 ಸಲ ಹೇಳ್ಬೇಕಾ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 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 ಸೂಪರ್, ಚೆನ್ನಾಗಿ ಹೇಳಿದ್ರಿ. ಇದನ್ನ ಅದೇ ಹೇಳ್ಬೋದಿತ್ತಲ್ಲ ಸಂಪಂಗಪ್ಪಂದೇನೆ. ಇಲ್ಲ ಮೇಡಮ್, ಅದು ಬರೋದಿಲ್ಲ. ಓಕೆ, ಅದ್ರೂ ಕೂಡ ಚೆನ್ನಾಗಿ ಟ್ರೈ ಮಾಡಿದ್ರಿ. ಸೊ ಇವತ್ತು ಇನ್ನೊಂದು ದಿನ ಇದೆ ಸಲ್ಮಾ ಅವರೇ, ಇವತ್ತು ಆಪ್ಟಿಮಿಸ್ಟಿಕ್ ಡೇ ಅಂತ. ಅಂದ್ರೆ ಸಕಾರಾತ್ಮಕ ಚಿಂತನೆಗಳು, ಅಂದ್ರೆ ಪಾಸಿಟಿವ್ ಥಾಟ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಹಾ ಹೇಳಿ. ಅಂದ್ರೆ ಸಾಕಷ್ಟು ಬಾರಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಅವಾಗ ಕೆಲಸ ಆಗ್ತಾನೆ ಇರೋದಿಲ್ಲ. ಸೊ ನಿಮ್ಮ ಯಾವ್ದಾದ್ರು ರೀತಿ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ? ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಒಳ್ಳೇದಾಗುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಆಗಲ್ಲ ಅನ್ನೋಂಥದ್ದು ನಿಮ್ಮ ಕಡೆ ಏನಾದ್ರು ನಿಮ್ಮ ಅನಿಸಿಕೆಗಳು ಈ ಟಾಪಿಕ್ ಮೇಲೆ? ಪಾಸಿಟಿವ್ ಥಿಂಕ್ ಆ ತರದ್ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಓಕೆ, ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ವಿಚಾರದಲ್ಲಿ? ಇಲ್ಲ ಮೇಡಮ್, ಆ ತರ ಏನು ಆಗಿಲ್ಲ. ಓಕೆ, ಸೂಪರ್. ಸೊ ಎಸ್, ಯಾವ್ದ್ರ ಕತೆ ಹೇಳ್ತೀರಾ ಇವತ್ತು ನೀವು? ಕತೆ ಇಲ್ಲ ಮೇಡಮ್. ನಿನ್ನೆ ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ. ಅಯ್ಯೋ ಇಲ್ಲ ರೀ, ನಮ್ಮ ಅತ್ತೆಯವರೆಲ್ಲ ಇದಾರೆ, ಹೇಳಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಹೇಳ್ತೀರಾ? ಹಾ, ನಾಳೆ ದಾವಣಗೆರೆ ಬರ್ತಾ ಇದೀನಿ, ಹೇಳ್ತೀನಿ ಅವಾಗ. ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗೆ ಶುಭಾಶಯ ತಿಳಿಸ್ಬೇಕಿತ್ತು? ನೋಡೋರ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಸಲ್ಮಾ ಅವ್ರ ಕಡೆಯಿಂದ ಇವತ್ತು ಶುಭ ಸಂಜೆ. ಓಕೆನಾ? ಹಾ ಓಕೆ, ಧನ್ಯವಾದಗಳು ಸಲ್ಮಾ ಅವ್ರ. ಇದೇ ರೀತಿ ಕರೆ ಮಾಡ್ತೀರಿ. ಬಾಯ್ ಬಾಯ್. ಓಕೆ ಮೇಡಮ್, ಬಾಯ್. ಸಲ್ಮಾ ಅವ್ರು ಕೂಡ ನಮ್ಮ ರೆಗ್ಯುಲರ್ ಕಾಲರ್ ಆಗ್ಬಿಟ್ಟಿದ್ದಾರೆ. ದಿನ ಕೂಡ ಕರೆ ಮಾಡಿಬಿಟ್ಟು ಅವರು ಒಂದೆಲ್ಲ ಮಾತನ್ನ ಆಡ್ತಾರೆ. ಅವ್ರ ಜೊತೆ ಮಾತಾಡೋದೊಂಥರ ಫ್ರೆಂಡ್ ಥರ ಆಗ್ಬಿಟ್ಟಿದ್ದಾರೆ ನನಗೆ. ಸೊ ನೀವು ಕೂಡ ಕರೆ ಮಾಡ್ಬೋದು. ಸೊ ಡೈಲಿ ಮಾತಾಡೋಣ, ಸಾಕಷ್ಟು ವಿಚಾರಗಳಿರುತ್ತೆ ಮಾತಾಡುವಂಥದ್ದು. ಸೊ ಇವತ್ತು ನಾನು ಟಂಗ್ ಟ್ವಿಸ್ಟರ್ಸ್ ಕೇಳ್ತಾ ಇದ್ದೀನಿ. ಸೊ ನೀವು ಕೂಡ ಯಾರು ಟಂಗ್ ಟ್ವಿಸ್ಟರ್ನ ಟ್ರೈ ಮಾಡ್ಬೋದು. ಸೊ ನಿಮಗೆ ಗೊತ್ತಿರೋಂಥ ಟಂಗ್ ಟ್ವಿಸ್ಟರ್ನ ಕೂಡ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಜೋರಾಗಿ ಮಾತಾಡಿ. ಹಾ ಮೇಡಮ್. ಓಕೆ, ಇವತ್ತಿನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮಗೆ? ಹಾ ಗೊತ್ತಾಯ್ತು ಮೇಡಮ್. ಓಕೆ, ಟಂಗ್ ಟ್ವಿಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ ಮೇಡಮ್. ಸೊ ಹೇಳ್ತೀರಾ? ನಾನು ನಿಮ್ಗೊಂದು ಕೇಳಿ ಟಂಗ್ ಟ್ವಿಸ್ಟರು. ಹಾ ಹೇಳ್ರಿ ಮೇಡಮ್. ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ. ಹಾ, ಎಷ್ಟು ಸಲ ಹೇಳ್ಬೇಕು? 10 ಸಲ. ಈಸಿ ಇದೆ. ಬಂಕಾಪುರದ ಕೆಂಪು ಕುಂಕುಮ. ಹಾ, ಬಂಕಾಪುರದ ಕೆಂಪು ಕುಂಕುಮ, 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 ಬಂಕಾಪುರದ ಕೆಂಪು ಕುಂಕುಮ. ವಾವ್, ಸೂಪರ್. ಪಟ ಹೇಳ್ಬಿಟ್ರಿ. ಹಾ ಮೇಡಮ್. ಇನ್ನೊಂದು ಕೊಡ್ಲಾ? ಹೇಳ್ತೀರಾ? ಹಾ ಹೇಳ್ರಿ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸರಿನಾ? 5 ಸಲ ಹೇಳ್ಬೇಕು.
ಹಾ ಅಲ್ಲ ಒಟ್ಟು ಸರಿ ಅದು ಸರಿ ಇದೆ ತಾನೆ, ಅದನ್ನ 5 ಸಲ ಹೇಳ್ಬೇಕು. ಹಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. 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 ಓಕೆ ಸೂಪರ್, ಕರೆಕ್ಟಾಗಿ ಹೇಳಿದ್ರಿ. ಹಾ ಮೇಡಮ್. 5 ಸಲನೂ ಕರೆಕ್ಟಾಗಿ ಹೇಳಿದ್ರಿ. ಓಕೆ ಸೂಪರ್. ಸೊ ಹೇಳಿ, ಅದರ ಕತೆ ಇದೆಯಾ ನಿಮ್ಮ ಹತ್ರ? ಇವತ್ತು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅಂದ್ರೆ ಇವತ್ತು ಆಪ್ಟಿಮಿಸ್ಟ್ ಡೇ ಅಂತ, ಅಂದ್ರೆ ಸಕಾರಾತ್ಮಕ ಚಿಂತನೆಗಳನ್ನ ಮಾಡ್ತಾ ಇರ್ಬೇಕು ಅಂತ. ಹೌದು, ಒಳ್ಳೆ ಯೋಚನೆಯನ್ನ ಮಾಡ್ತಾ ಇದ್ರೆ ನಮಗೂ ಎಲ್ಲ ಒಳ್ಳೇದಾಗುತ್ತೆ ಅಂತ. ಅದು ಸಬ್ ಕಾನ್ಶಿಯಸ್ ಮೈಂಡ್ ತರ. ಸೊ ನೀವು ಕೂಡ ಏನಾದ್ರು ಹೇಳ್ತೀರಾ ಆ ರೀತಿ ವಿಚಾರದಲ್ಲಿ? ಏನಾದ್ರು ಕತೆಗಳಾಗಿರ್ಬೋದು, ಏನಾದ್ರು ವಿಷಯಗಳು ನಿಮ್ಮ ಹತ್ರ ಇದೆಯಾ? ಅಂದ್ರೆ ಅಂದ್ರೆ ಈಗ ಒಂದು ಉದಾಹರಣೆ, ಒಂದ್ ಬಾಗ್ಲು, ಈಗ 2 ಬಾಗ್ಲು ಇರುತ್ತೆ ಒಂದ್ ಮನೆಗೆ. 2 ಬಾಗ್ಲಲ್ಲಿ ಒಂದ್ ಬಾಗ್ಲು, ಅದನ್ನ ಉದಾಹರಣೆಗೆ ಒಬ್ಬ ಆಶಾವಾದಿ ಅಂದ್ರೆ ಆಪ್ಟಿಮಿಸ್ಟ್, ಸಕಾರಾತ್ಮಕ ಚಿಂತನೆ ಮಾಡೋನು ಕೇಳಿದ್ರೆ ಅರ್ಧ ಬಾಗ್ಲು ತೆಗೆದಿದೆ ಅಂತ ಹೇಳ್ತಾನೆ. ಅದು ಸಕಾರಾತ್ಮಕ ಚಿಂತನೆ. ನಿರಾಶಾವಾದಿ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋನು ಕೇಳಿದ್ರೆ, ನಿಷೇಧಾತ್ಮಕ ಚಿಂತನೆ ಮಾಡೋರನ್ನ ಅರ್ಧ ಬಾಗ್ಲು ಮುಚ್ಚಿದೆ ಅಂತ ಹೇಳ್ತಾರೆ. ಅದು ಆಮೇಲಿಂದ ಇದು ಇನ್ನೂ ಅಷ್ಟೇ, ಗಡಿ ಒಂದು ಬಾರ್ಡ್ರಿಗೆ ಕರ್ಕೊಂಡೋಗಿ ನಿಲ್ಸಿದ್ರೆ, ಬಾರ್ಡ್ರ್ ಹತ್ರ ಒಬ್ನ ನಿರಾಶಾವಾದಿನ ಕರ್ಕೊಂಡೋಗಿ ಹೇಳಿದ್ರೆ, ಈಗ ಇಂಡಿಯಾ ಚೈನಾ ಬಾರ್ಡ್ರಿಗೆ ಕರ್ಕೊಂಡೋಗಿ ನಿಲ್ಸಿದ್ರೆ ಅಂದ್ರೆ ಇಲ್ಲಿಗೆ ಚೀನಾದ ಗಡಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ನಿರಾಶಾವಾದಿ ಹೇಳಿದ್ರೆ, ಭಾರತದ ಗಡಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಆಶಾವಾದಿ ಹೇಳ್ತಾರೆ. ಹಂಗೆ ನಾವು ಯೋಚನೆ ಮಾಡೋದ್ರ ಮೇಲೆ ಈಗ ಅದೇ ಬಾಗ್ಲು ಅದೇ ಗಡಿ ನಾವು ನೋಡೋದ್ರ ದೃಷ್ಟಿಕೋನದ ಮೇಲೆ ಹೋಗುತ್ತೆ ಅನ್ನೋದಕ್ಕೆ ಈ 2 ಉದಾಹರಣೆಗಳು. ಓಕೆ, ಸೊ ದೃಷ್ಟಿಕೋನ ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇರೋ ಬದಲಾವಣೆಗಳಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮತ್ತೆ ಇನ್ನೂ ಒಂದು, ಈಗ ಹಗಲು ಕಷ್ಟ ಸುಖಗಳನ್ನ ಅಷ್ಟೇ, ನಾವು ಹಗಲು ರಾತ್ರಿ ಇದ್ದಾಗೆ ಕಷ್ಟ ಸುಖಗಳು. ಈ ರಾತ್ರಿ ಆಯ್ತು ಅಂತಂದ್ರೆ ರಾತ್ರಿ ಆಯ್ತು ಅಂತ ಹೇಳಿ ಅಳ್ತಾ ಕುತ್ಕೊಂಡ್ರೆ ನಕ್ಷತ್ರಗಳನ್ನ ನೋಡೋ ಭಾಗ್ಯಗಳನ್ನ ಕಳ್ಕೊಂತೀವಿ ಅಂತ ರವೀಂದ್ರನಾಥ್ ಟಾಗೋರ್ ಅವ್ರು ಒಂದ್ ಕಡೆ ಹೇಳ್ತಾರೆ. ಹೌದು, ಅಂದ್ರೆ ರಾತ್ರಿ ಅಂದ್ರೆ ಈಗ ಹಗಲು ರಾತ್ರಿ ಇದ್ದಂಗೆ ಕಷ್ಟ ಸುಖಗಳು ಕೂಡ ಇರ್ಬೇಕು ಅಂತ. ಕಷ್ಟ ಬಂತು ಅಂದ್ರೆ ಅದ್ರಿಂದನೇ ಸುಖನ ಇರುತ್ತೆ ಅಂತಂದ್ ಹೇಳ್ಬಿಟ್ಟು, ಈಗ ಹಗಲಿನಲ್ಲಿ ಹೆಂಗೆ ಸೂರ್ಯ ಬೆಳಗ್ತಾನ, ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ಚಂದ್ರನಾದ್ರೂ ಇರ್ತಾನಲ್ಲ ಬೆಳಗೋದಿಕ್ಕೆ ಅಂತ. ಚಂದ್ರ ನಕ್ಷತ್ರಗಳನ್ನ ನಾವು ರಾತ್ರಿ ಆಯ್ತಲ್ಲ ಅಂತ ಅಲ್ಲಿ ಹತ್ಕೊಂತ ಕುತ್ಕೊಂಡ್ಬಿಟ್ರೆ ಚಂದ್ರನ ನಕ್ಷತ್ರನ ನೋಡೋ ಭಾಗ್ಯಗಳನ್ನ ಕಳ್ಕೊಂತೀವಿ ಅಂತ ಹೇಳ್ತಾರೆ. ಸೂಪರ್. ಇಷ್ಟೇ ಎಕ್ಸಾಂಪಲ್. ಎಸ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ? ಶುಭಾಶಯಗಳು ಅಂದ್ರೆ, ನಾಳೆ ನನ್ನ ತಮ್ಮನ ವೆಡ್ಡಿಂಗ್ ಆನಿವರ್ಸರಿ ಇದೆ, ಮಂಜುನಾಥ್ ರಶ್ಮಿ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ. ಎಸ್, ನಿಮ್ಮ ಕಡೆಯಿಂದ ಮಂಜುನಾಥ್ ಹಾಗೆ ರಶ್ಮಿ ಅವ್ರಿಗೆ ಅವರ ವೆಡ್ಡಿಂಗ್ ಆನಿವರ್ಸರಿಯ ಶುಭಾಶಯಗಳು. ಸೊ ನಾಳೆ ಇದೆ ಅಲ್ವಾ, ಇನ್ನು ಅಡ್ವಾನ್ಸ್ ವಿಶಸ್. ಓಕೆನಾ? ಅಡ್ವಾನ್ಸ್ ವಿಶ್. ಎಸ್, ಧನ್ಯವಾದಗಳು. ಈ ರೀತಿ ಕರೆ ಮಾಡ್ತೀರಿ ಮಂಜುಳಾ ಅವರೇ. ಥ್ಯಾಂಕ್ ಯು ಮೇಡಮ್. ಶುಭ ಸಂಜೆ. ಎಸ್, ಮಂಜುಳಾ ಅವರು ಕೂಡ ಅವರ ಅನಿಸಿಕೆನ ಹಂಚ್ಕೊಂಡು, ಸೊ ಯಾವ ರೀತಿಯಲ್ಲಿ ರಾತ್ರಿ ಆಗಿದೆ ಅಂತ ಅಂದ್ಕೊಂಡು ನಾವು ಕೈ ಕಟ್ಕೊಂಡು ಕುತ್ಕೊಂಡ್ರೆ ಸೊ ನಕ್ಷತ್ರಗಳನ್ನು ನೋಡೋ ಅಂಥ ಭಾಗ್ಯನ ಮಿಸ್ ಮಾಡ್ಕೋತೀವಿ ಅಂತ. ಸೊ ಅದೇ ರೀತಿಯಾಗಿ ಸೊ ನಮ್ಮ ಮೈಂಡ್ಸೆಟ್ ಮೇಲೆ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಜಗತ್ತು ನಮ್ಗೆ ಆ ರೀತಿ ಕಾಣಿಸ್ತಾ ಇರುತ್ತೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಥರ ನಾವು ನೆಗೆಟಿವ್ ಯೋಚನೆ ಮಾಡ್ತಾ ಇದೀವಿ ಅಂದರೆ ನಮಗೆಲ್ಲವೂ ನೆಗೆಟಿವ್ ಆಗಿ ಕಾಣಿಸ್ತಾ ಇರುತ್ತೆ, ಅಥವಾ ಯಾವುದು ನಮಗೆ ಸರಿ ಅಂತ ಅನಿಸ್ತಾನೆ ಇರೋದಿಲ್ಲ. ಸೊ ನಮ್ಮ ಯೋಚನೆಯನ್ನು, ನಮ್ಮ ಚಿಂತನೆಯನ್ನು ನಾವು ಬದಲಾಯಿಸ್ಕೊಂಡ್ರೆ ಎಲ್ಲ ನಮಗೆ ಸರಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಸಂಜನಾ ಅಂತ. ನಮಸ್ತೆ ಸಂಜನಾ ಅವರೇ, ಜೋರಾಗಿ ಮಾತಾಡ್ತೀರಾ? ಓಕೆ, ಸೊ ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಚಂಗಿರಿಂದ. ಓಕೆ, ಏನು ಓದ್ತಾ ಇರೋದು ನೀವು? ನಾವು 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ಓಕೆ, ಸೊ ಯಾವ ಸ್ಕೂಲ್ ನಿಮ್ಮದು? ಕರೆ ಡಿಸ್ಕನೆಕ್ಟ್ ಆಗಿದೆ. ಸಂಜನಾ ಅವರು ಕರೆ ಮಾಡಿದ್ರು, ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ಸೊ ಮಾತಾಡ್ತಾ ಇದ್ರು, ಕರೆ ಡಿಸ್ಕನೆಕ್ಟ್ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಕೂಡ ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಇವತ್ತು ಸಾಕಷ್ಟು ಮಾತಾಡೋಣ, ಸಕಾರಾತ್ಮಕ ಚಿಂತನೆ ಬಗ್ಗೆ ಆಗಿರ್ಬೋದು, ಆಶಾವಾದಿ ಹೇಗಾಗಿರ್ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಜೊತೆಗೆ ನಮ್ಮ ಟಂಗ್ ಟ್ವಿಸ್ಟರ್ಸ್ನ ಕೂಡ ಕೇಳ್ತೀನಿ. ನೋಡೋಣ ಎಷ್ಟು ಜನ ಸರಿಯಾಗಿ ಹೇಳ್ತಾರೆ, ಎಷ್ಟು ಜನ ಪಟಪಟ ಅಂತ ಹೇಳ್ತಾರೆ ಅಂತ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ.
ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂತ ಹಾಡು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಕಾಂಚನ ಅಂತ. ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ, ನಿಮ್ಮ ಹೆಸರು ಕೇಳಿಸಿಲ್ಲ. ಹಲೋ. ಸಾಂಚನ. ಹಾ. ಓಕೆ, ಸೊ ಏನ್ ಹಂಗಾದ್ರೆ ಸಂಚನ ಅಂದ್ರೆ? ಹಾ? ಏನ್ ಸಾಂಚನ ಅಂತಂದ್ರೆ ಅರ್ಥ ಏನಾದ್ರದ್ದು ನಿಮ್ಮ ಹೆಸರಿಂದು? ದುಡ್ಡು. ಓಕೆ. ಕಾಂಚನನಾ ನಿಮ್ಮ ಹೆಸರು? ಹಾ ಮೇಡಮ್. ಕಾಂಚನ. ಓಕೆ. ಸೊ ಕಾಂಚನ ಅವರೇ, ಏನು ಓದ್ತಾ ಇರೋದು ನೀವು? ಹೇಳಿ. 7th 8th ಸ್ಟ್ಯಾಂಡ್ ಓದ್ತಾ ಇದ್ದೀರಾ? ಓಕೆ, ಸೂಪರ್. ಯಾವ ಸ್ಕೂಲ್ ನಿಮ್ದು? ACS ಸ್ಕೂಲ್ ಮಾಚೇಹಳ್ಳಿ. ಓಕೆ, ಸೂಪರ್. ಸೊ ಯಾವ ಫೇವ್ರೆಟ್ ಸಬ್ಜೆಕ್ಟ್ ಅದು ನಿಮಗೆ ಸ್ಕೂಲಲ್ಲಿ? ಇಂಗ್ಲಿಷ್. ಇಂಗ್ಲಿಷ್ ಅಂದ್ರೆ ಇಷ್ಟ ಆಗುತ್ತೆ. ಸೊ ಇವತ್ತು ಟಂಗ್ ಟ್ವಿಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ನಿಮ್ಗೊಂದಿದೆ ಕೇಳಲಾ ಟಂಗ್ ಟ್ವಿಸ್ಟರು? ಹಾ. ಹೇಳ್ತೀರಾ? ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಏನಂತ? ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಇದನ್ನ ಹೇಳ್ಬೇಕು 5 ಸಲ. ಹೇಳ್ತೀರಾ? ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಹುರಿದ ಕಡಲೆ. ಹುರಿಗಡಲೆ. ಕುರುಡು ಕುದುರೆಗೆ ಹುರಿದ ಗೊತ್ತಾಗಿ ಕರೆಕ್ಟ್ ಹೇಳ್ತಿದ್ದೀರಾ? ಹೇಳಿ. ಹುರಿದ ಹುರಿಗಡಲೆ. ಹಾ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಹಾ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಹಾ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಹ್ಮ್. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಹ್ಮ್. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಹಾ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಚೆನ್ನಾಗಿ ಟ್ರೈ ಮಾಡಿದ್ರಿ. ಏನ್ ಮೇಡಮ್? ನಾನು ಏನ್ ಹೇಳಿದ್ರೂ ಕೇಳಿಸ್ತಾ ಇರಲಿಲ್ಲ ಅಂದ್ರೆ ಅಲ್ಲಿಂದ ಇಷ್ಟು ಫಾಸ್ಟ್ ಆಗಿ ಹೇಳದಂಗ ಚೆನ್ನಾಗೇ ಬಂತು ನಿಮ್ದು. ಓಕೆ, ಸೂಪರ್. ಅದ್ರ ಪೋಯಮ್ ಹೇಳ್ತೀರಾ? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ನಿಮ್ ಫೇವ್ರೆಟ್ ಪೋಯಮ್? ಬ್ಯೂಟಿ is seen in the sunlight, the trees, birds, cars are going. ಅಷ್ಟೇ ಮೇಡಮ್ ಬರೋದು. ಓಕೆ, ಸೊ ನೀವೇ ಹಾಕಿದ್ದ ಟ್ಯೂನ್ ಅದಕ್ಕೆ? ಟೀಚರ್ ಹಾಕೊಟ್ಟಿದ್ರು. ಮಾಮ ಹಾಕೊಟ್ರು. ಓಕೆ, ಸೂಪರ್. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ ನೀವು? ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಯಾರ್ದು? ನಮ್ ದೊಡ್ಡಪ್ಪಂದು. ಅವ್ರ ಹೆಸರು? ಹನುಮಂತಪ್ಪ ನೀಲಮ್ಮ. ಎಸ್, ಹನುಮಂತಪ್ಪ ಹಾಗೆ ನೀಲಮ್ಮ ಅವರಿಗೆ ಇವತ್ತು ಕಾಂಚನ ಅವರ ಕಡೆಯಿಂದ ವೆಡ್ಡಿಂಗ್ ಆನಿವರ್ಸರಿಯ ಹಾರ್ದಿಕ ಶುಭಾಶಯಗಳು. ಓಕೆನಾ ಮೇಡಮ್? ಇನ್ನೊಬ್ರಿಗೆ ಮಾಡ್ಬೇಕಿತ್ತು. ಹಾ, ಹೇಳಿ. ಯಶೋದಮ್ಮ ಆಲೇಶಪ್ಪ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಅವ್ರು ಯಾರು? ಯಶೋದಮ್ಮ ಆಲೇಶಪ್ಪ, ನಮ್ ದೊಡ್ಡಪ್ಪ. ಓಕೆ, ಸೊ ಯಶೋದಮ್ಮ ಹಾಗೆ ಹಾನೇಶಪ್ಪ ಅವರಿಗೆ ನಿಮ್ ಕಡೆಯಿಂದ ಸೊ ವೆಡ್ಡಿಂಗ್ ಆನಿವರ್ಸರಿ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆನಾ? ಥ್ಯಾಂಕ್ ಯು. ಬಾಯ್. ಬ್ಯಾಕ್ಗ್ರೌಂಡ್ ತುಂಬಾ ವಾಯ್ಸ್ ಕೇಳಿಸಿತ್ತು, ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ಕಾಂಚನ ಅವರು. ನಾನು ಕೇಳಿದಂತ ಟಂಗ್ ಟ್ವಿಸ್ಟರ್ನ ಪಟಪಟ ಅಂತ ಹೇಳಿದ್ರು. ಸೊ ಕಷ್ಟ ಆಯ್ತು ಅವ್ರಿಗೆ ಹೇಳೋದಕ್ಕೆ, ಬಟ್ ಚೆನ್ನಾಗಿ ಟ್ರೈ ಮಾಡಿದ್ರು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ನಾನು ಏನು ಹೇಳಿದೆ ಅಂತ ಕೂಡ ಗೊತ್ತಾಗ್ತಿರಲಿಲ್ಲ, ಬರ್ತಾ ಅಷ್ಟು ಸ್ಪೀಡಾಗಿ ಹೇಳಿದ್ರು ಅಲ್ಲ, ಸೊ ಅದು ತುಂಬಾ ಚೆನ್ನಾಗಂತ ಅನಿಸ್ತು. ಸೊ ನೀವು ಕೂಡ ಆ ರೀತಿ ಟ್ರೈ ಮಾಡ್ಬೋದು ಹೇಳೋದಕ್ಕೆ. ನೋಡೋಣ ಯಾರೆಲ್ಲ ಚೆನ್ನಾಗಿ ಹೇಳ್ತಾರೆ ಟಂಗ್ ಟ್ವಿಸ್ಟರ್ಸ್ನ ಅಂತ. ಜೊತೆಗೆ ನೀವು ಯಾರಿಗಾದ್ರೂ ಬರ್ತ್ಡೇ ವಿಶಸ್ನ, ಆನಿವರ್ಸರಿ ವಿಶಸ್ನ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ನಾನು ಕೇಳುವಂಥ ಟಂಗ್ ಟ್ವಿಸ್ಟರ್ನ ಕೂಡ ನೀವು 5 ಸಲ 10 ಸಲ ಹೇಳ್ಬೋದು. ನೋಡೋಣ ಯಾರೆಲ್ಲ ಚೆನ್ನಾಗಿ ಹೇಳ್ತಾರೆ ಅಂತ. ಇಲ್ಲಿವರೆಗೂ ಮಂಜುಳಾ ಅವ್ರು ಕೂಡ ಚೆನ್ನಾಗಿ ಹೇಳಿದ್ರು. ಸೊ ಇದರಲ್ಲಿ ಅವ್ರು 2 ಟಂಗ್ ಟ್ವಿಸ್ಟರ್ನ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಅಲ್ಲಿವರೆಗೂ ನೋಡೋಣ ಬೇರೆ ಯಾರೆಲ್ಲ ಹೇಳ್ತಾರೆ ಅಂತ ಟಂಗ್ ಟ್ವಿಸ್ಟರ್ಸ್ ಬಗ್ಗೆ. ಸೊ ಜೊತೆಗೆ ಇವತ್ತು ನಾವು ಪಾಸಿಟಿವಿಟಿ ಬಗ್ಗೆ ಕೂಡ ಮಾತಾಡ್ತಿದ್ವಿ. ಹಾಗಾಗಿ ನೀವು ಕೂಡ ಏನಾದ್ರು ಆ ರೀತಿ ಟ್ರೈ ಮಾಡಿದೀರಾ ಅಂತಂದ್ರೆ, ಅಂದ್ರೆ ಸಾಕಷ್ಟು ಜನ ಅದನ್ನ ಟ್ರೈ ಮಾಡಿರ್ತಾರೆ. ಅಫರ್ಮೇಷನ್ಸ್ ನ ಬರ್ಕೊಳ್ಳೋದಾಗಿರ್ಬೋದು, ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದಾಗಿರ್ಬೋದು, ಇದೊಂದು ಸ್ವಲ್ಪ ಜನ ಟ್ರೈ ಮಾಡಿರ್ತಾರೆ, ನನಗೆ ಗೊತ್ತಿರ್ತಾರೆ ಟ್ರೈ ಮಾಡಿದ್ದಾರೆ. ಸೊ ನೀವು ಕೂಡ ಆ ರೀತಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮಾತಾಡ್ಬೋದು. ಅಂದ್ರೆ ಏನಪ್ಪಾ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಸೊ ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯ ಅಂತ ಹೇಳುವಂಥ ವಿಚಾರಗಳು. ಸೊ ಯಾಕಪ್ಪ ಈ ರೀತಿ ಮಾಡಬೇಕು ಅಂದರೆ ಹುಚ್ಚರು ಅಂತ ಅಲ್ಲ, ಸೊ ಅದನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ ನಮ್ಮ ಒಂದು ಪಾಸಿಟಿವಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ. ಅಂದರೆ ನನ್ನ ಕೈಲಿ ಆಗುತ್ತೆ, ನನ್ನ ನಕಾರಾತ್ಮಕ ಚಿಂತನೆಗಳೇನೆಲ್ಲ ಇರುತ್ತಪ್ಪ, ಸೊ ಆಗಲ್ಲ, ಇದೆಲ್ಲ ದೊಡ್ಡವ್ರು ಮಾಡೋವಂಥದ್ದು, ನಾವೆಲ್ಲ ಯಾರು, ನಾವೆಲ್ಲ ಓದಕ್ಕೆ ಬರಲ್ಲ ನಮಗೆ, ನಾವೆಲ್ಲ ಹಾಗೆ, ನಾವೆಲ್ಲ ಹಿಂಗೆ ಅಂತ ಒಂದು ನಕಾರಾತ್ಮಕ ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತಾರಲ್ಲ, ಸೊ ಅವರಿಗೆಲ್ಲ ಇದು ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ಅನ್ಕೋತೀವೋ ನಮಗೆಲ್ಲ ಇದು ಓಲ್ಡ್ ವರ್ಕ್ ಆಗ್ತಿದೆ, ನಮ್ಗೆ ವರ್ಕ್ ಆಗ್ತಿದೆ, ನಾವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀವಿ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ನಾವು ಅನ್ಕೋತಾ ಇದ್ರಿ ಅಂತಂದ್ರೆ ಅಲ್ಲೇ ಅರ್ಧ ಕೆಲಸ ಮುಗ್ದೋಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲೇ ನಾವು ಅರ್ಧಕ್ಕಾದ ಎಷ್ಟು ಇಂಪ್ರೂವ್ ಆಗೋಗ್ಬಿಡ್ತೀವಿ. ಸೊ ಹಾಗಾಗಿ ಈ ಪಾಸಿಟಿವಿಟಿನ ಯಾವ ರೀತಿ ಹೆಚ್ಚಿಸ್ಕೊಳ್ಬೋದು, ನೀವ್ಯಾರು ಪುಸ್ತಕಗಳನ್ನ ಆ ರೀತಿ ಓದಿದ್ರಿ ಅಂತಂದ್ರೆ ಏನೆಲ್ಲ ಪಾಸಿಟಿವಿಟಿನ ಯಾವ ರೀತಿ ಹೆಚ್ಚಿಸ್ಕೋಬಹುದು, ಅಥವಾ ಹೇಗೆ ನಾವು ಸಕಾರಾತ್ಮಕ ಚಿಂತನೆಗಳನ್ನ ಮಾಡ್ಬೋದು ಅಂತ ನೀವೇನಾದ್ರು ತಿಳ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು.
ಹೇಳ್ಬೋದು. ಅದ್ರ ಜೊತೆಗೆ ಟಂಗ್ ಟ್ವಿಸ್ಟರ್ನ ಕೂಡ ಹೇಳ್ಬೋದು. ಸೊ ಟಂಗ್ ಟ್ವಿಸ್ಟರ್ ಅಂದರೆ ಒಂದೇ ಎರಡು ಅಂತಲ್ಲ, ತುಂಬ ಸಾಕಷ್ಟು ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ ಎಷ್ಟು ಜನ ಎಷ್ಟು ಥರ ಎಲ್ಲ ಹೇಳ್ತಾರೆ ಅಂತ. ಇದರಲ್ಲೊಂದು ಸ್ಪೆಷಲ್ ಟಂಗ್ ಟ್ವಿಸ್ಟರ್ ನಾವೆಲ್ಲ ಚಿಕ್ಕವರಿದ್ದಾಗಿಂದ ಹೇಳ್ತಿರೋದಂದ್ರೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಅದೊಂದು. ಸೊ ಆ ಟ್ವಿಸ್ಟರ್ ಹೇಳ್ತಾನೆ ನಾವೆಲ್ಲ ದೊಡ್ಡವರಾಗಿದ್ವಿ ಅಂತಲೇ ಹೇಳ್ಬೋದು. ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ತಾ ಇದ್ವಿ. ಸೊ ಅದಕ್ಕೆ ಅದನ್ನ ಎಲ್ಲ ಹೇಳ್ತಾ ಇದ್ವಿ. ಆದರೂ ಕೂಡ ತುಂಬ ಚೆನ್ನಾಗಿ ಹೇಳ್ಬೋದು ಆ ರೀತಿ ಟಂಗ್ ಟ್ವಿಸ್ಟರ್ಸ್ನ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾಲ್ಗೆ ಹೊರಳೋದು ತುಂಬ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಪಷ್ಟ ಉಚ್ಚಾರಣೆ ಆಗಿರ್ಬೋದು, ಪಟಪಟ ಅಂತ ಮಾತಾಡೋದಾಗಿರ್ಬೋದು ಎಲ್ಲ ಕಲಿತಾರೆ ತುಂಬ ಚೆನ್ನಾಗಿ. ಸೊ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನೆಲ್ಲ ಟ್ರೈ ಮಾಡಿಸಿ. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ವಿನಯ್ ಕುಮಾರ್ ಮೇಡಮ್. ಹೇಳಿ ವಿನಯ್ ಕುಮಾರ್ ಅವರೇ. ಈಗ ಹೇಳಿದ್ರಲ್ಲ ಮೇಡಮ್, ಒಂದ್ಸಲ ಹೇಳ್ರಿ ಮೇಡಮ್. ಅದು ಯಾವ್ದು? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಹೌದು, ಹೇಳ್ತೀರಾ ಅದನ್ನ? ಹಾ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಅಯ್ಯೋ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಹಾ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಹಾ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಅಷ್ಟೇ ಮೇಡಮ್. ಓಕೆ, ಸೂಪರ್, ಚೆನ್ನಾಗಿ ಟ್ರೈ ಮಾಡಿದ್ರಿ. ಹಾ ಮೇಡಮ್. ಓಕೆ, ಸೂಪರ್. ಸೊ ಎಲ್ಲ ನೋಡ್ತಾ ಇದ್ರೆ ಕಾರ್ಯಕ್ರಮನ? ಹಾ ಮೇಡಮ್, ನೋಡ್ತಾ ಇದ್ವಿ. ಓಕೆ, ಸೂಪರ್. ಸೊ ಮನೇಲಿ ಯಾರೆಲ್ಲ ನೋಡ್ತೀರಿ ನೀವು ಕಾರ್ಯಕ್ರಮನ? ನಾನು ಮೇಡಮ್. ನೀವು ನಿಮ್ಮ ಅಮ್ಮ ನೋಡ್ತೀರಾ? ಏನ್ ತಿಂಡಿ ಮಾಡಿದ್ರಿ ಇವತ್ತು? ಮೇಡಮ್ ಏನ್ ತಿಂದ್ರಿ ಇವತ್ತು? ತಿಂಡಿ ಚಪಾತಿ ಮೇಡಮ್. ಚಪಾತಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಮೇಡಮ್. ಓಕೆ, ಸೂಪರ್. ಹೇಳಿ, ಧನ್ಯವಾದಗಳು. ಈ ರೀತಿ ಕರೆ ಮಾಡ್ತೀರಿ ವಿನಯ್ ಕುಮಾರ್ ಅವರೇ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ಕೂಡ ಟ್ರೈ ಮಾಡಿದ್ರು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಹೇಳೋದಕ್ಕೆ. ಸೊ ಈ ರೀತಿ ಟಂಗ್ ಟ್ವಿಸ್ಟರ್ಸ್ನ ನೀವು ಕೂಡ ಟ್ರೈ ಮಾಡ್ಬೋದು ಹೇಳೋದಕ್ಕೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಅನಿಸ್ತಿರುತ್ತೆ, ಬಟ್ ಹೇಳ್ತಾ ಗೊತ್ತಾಗುತ್ತೆ ಈಸಿ ಇದೆ ಅಂತ. ಸೊ ಈ ರೀತಿಯಿಂದ ಟಂಗ್ ಟ್ವಿಸ್ಟರ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ನಿಮ್ಮ ಉಚ್ಚಾರಣೆ ಕೂಡ ಇಂಪ್ರೂವ್ ಆಗುತ್ತೆ, ಪಟಪಟ ಅಂತ ಮಾತಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾಲ್ಗೆ ಬೇಗ ಹೊರಳಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಯಾರಿಟಿವ್ಲಿ. ಸೊ ಹಾಗಾಗಿ ಇದನ್ನ ಕೂಡ ಟ್ರೈ ಮಾಡ್ತಾರೆ. ಲ್ಯಾಂಗ್ವೇಜ್ ನಿಮಗೆ ಸ್ವಲ್ಪ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮಗೇನೆ ಗೊತ್ತಾಗ್ತಿರುತ್ತೆ. ಸೊ ಜೊತೆಗೆ ಸಾಕಷ್ಟು ಮಾತಾಡೋಣ ಇವತ್ತು ಪಾಸಿಟಿವ್ ಥಾಟ್ಸ್ ಬಗ್ಗೆ ಕೂಡ, ಯಾವ್ಯಾವ ರೀತಿ ಪಾಸಿಟಿವಿಟಿ ಇಂದಾನೆ ಎಷ್ಟನ್ನೆಲ್ಲ ಬದಲಾವಣೆಗಳಾಗುತ್ತೆ ನಮ್ಮ ಜೀವನದಲ್ಲಿ ಅಂತ. ಕೆಲವೊಂದ್ಸಲ ನಾವೆಲ್ಲ ಆಗಲ್ಲ ಅಂತ ಅನ್ಕೊಂಡ್ರೆ ಆಗದೇ ಇಲ್ಲ ಅಂತ ಹೇಳ್ತಾರೆ, ಆಗತ್ತೆ ಅಂತ ಅನ್ಕೊಂಡ್ರೆ ಆಗತ್ತೆ ಅಂತ ಹೇಳ್ತಾರೆ. ಸೊ ನಂಬಿಕೆಯಲ್ಲಿ ನಾವು ವಿಷ ಕುಡಿದ್ರು ಬದುಕ್ತಾರೆ ಅಂತ ಹೇಳ್ತಾರೆ. ಸೊ ಈ ರೀತಿಯ ವಿಷಯಗಳನ್ನ ಕೆಲವೊಂದು ಮಾತಾಡ್ತಾ ಇರ್ತೀವಿ ನಾವು. ಸೊ ಯಾಕಪ್ಪ ಅದೆಲ್ಲ ಮ್ಯಾಟರ್ ಆಗುತ್ತೆ ಅಂದ್ರೆ ನಮ್ಮ ಸೈಕಾಲಜಿ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮೆಂಟಾಲಿಟಿ, ಹ್ಯೂಮನ್ ಮೆಂಟಾಲಿಟಿ ಅಥವಾ ಹ್ಯೂಮನ್ ಸಬ್ಕಾನ್ಷಿಯಸ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ನಾವ್ ಏನ್ ಅನ್ಕೋತೀವಿ ಅರ್ಧಕ್ಕರ್ಧ ನಮ್ಮ ತಲೆನೇ ಅದನ್ನ ಕೆಲಸ ಮಾಡಿಸ್ಬಿಟ್ಟಿರುತ್ತೆ. ಸೊ ಅಂದ್ರೆ ನಮಗೆ ಈ ಔಷಧಿ ಹಚ್ಕೊಂಡ್ರೆ ಹುಷಾರಾಗುತ್ತೆ ಅಂದ್ರೆ ಫುಲ್ ನಂಬಿಕೆಯಿಂದ ಹಚ್ಕೊಂಡ್ವಿ ಅಂತಂದ್ರೆ ಆ ಔಷಧಿಯಲ್ಲಿ ಏನೋ ಶಕ್ತಿ ಇಲ್ಲದೆ ಹೋದ್ರೂ ಕೂಡ ನಮ್ಮ ಮನಸ್ಸಲ್ಲಿರೋ ಶಕ್ತಿನ ಅದನ್ನ ಎಷ್ಟೊಂದ್ಸಲ ಗುಣ ಮಾಡ್ಬಿಟ್ಟಿರುತ್ತೆ. ಸೊ ಆ ರೀತಿ ಕೂಡ ಆಗ್ತಾ ಇರುತ್ತೆ. ಸೊ ಮನುಷ್ಯನ ಒಂದು ಬುದ್ಧಿಮಟ್ಟ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಒಳ ಮನಸ್ಸಾಗಿರ್ಬೋದು ಸಾಕಷ್ಟು ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕೇವಲ ಆರೋಗ್ಯದ ವಿಚಾರದಲ್ಲಿ ಅಷ್ಟೇ ಅಲ್ಲ, ಸೊ ನಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸಗಳು ನಾವು ಮಾಡ್ತಾ ಇರ್ತೀವಿ, ಸೊ ಏನೋ ಒಂದು ಆಗುತ್ತೆ, ಇದು ಹಾಗೆ ಆಗುತ್ತೆ ಅನ್ಕೊಂಡು ನಮ್ಮೊಂದು ನಂಬಿಕೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಸೊ ಖಂಡಿತವಾಗ್ಲೂ ಕೆಲಸಗಳು ಆಗ್ತಾ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆಗ್ತಾ ಇರುತ್ತೆ, ಸಾಕಷ್ಟು ಟೈಮಲ್ಲಿ ಆಗ್ತಾ ಇರುತ್ತೆ. ಸೊ ಅದೇ ರೀತಿಯಾಗಿ ನಾವು ಪಾಸಿಟಿವಿಟಿನ ಜಾಸ್ತಿ ಮಾಡ್ತಾ ಹೋದ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಬೇಜಾರಲ್ಲಿ ಏನೇ ಕೆಲಸ ಮಾಡಿದ್ರು ಅಥವಾ ಡೌಟಲ್ಲಿ ನಾವೇನಾದ್ರೂ ಅಮೃತ ಕೊಡಿದ್ವಿ ಅಂದ್ರೂ ಕೂಡ ಅದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಏನಪ್ಪ ಅದರಿಂದ ಅಂತಂದ್ರೆ, ಸೊ ನಾವೇನಾದ್ರೂ ಡೌಟಲ್ಲಿ ಇದೀವಿ ಅಂತಂದ್ರೆ, ಇದೇನೋ ಸರಿ ಆಗಲ್ಲ ಅಂತ ಅನ್ಕೋತಾ ಇದೀವಿ ಅಂದ್ರೆ, ಅಥವಾ ನೆಗೆಟಿವ್ ಥಾಟ್ಸ್ ನಮ್ಮ ಕಡೆ ಬಿಟ್ಕೋತಾ ಇದೀವಿ ಅಂತಂದ್ರೆ ಸೊ ಆಗದೇ ಇರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ವಿಚಾರದ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ನಿಮ್ಮ ಅನುಭವಗಳೇನಾದ್ರು ಈ ವಿಚಾರದಲ್ಲಿ ಇತ್ತು ಅಂದ್ರೆ ಅದನ್ನ ಕೂಡ ಖಂಡಿತವಾಗ್ಲೂ ಹಂಚ್ಕೋಬಹುದು. ಜೊತೆಗೆ ಇದೊಂದು ಪುಸ್ತಕಗಳನ್ನ ನೀವು ಓದಿದಿರಾ ಅಂತಂದ್ರೆ ಈ ರೀತಿ ಹೇಳ್ತಾ ಇರುವಂತ ಪುಸ್ತಕಗಳಾಗಿರ್ಬೋದು, ಸೊ ಪಾಸಿಟಿವಿಟಿ ಆಗಿರ್ಬೋದು, ನಮ್ಮ ಒಂದು ಸಕಾರಾತ್ಮಕ ಚಿಂತನೆ ಆಗಿರ್ಬೋದು, ಆಶಾವಾದದ ಬಗ್ಗೆ ಆಗಿರ್ಬೋದು, ಏನಾದ್ರು ಮಾತಾಡ್ತಿರುವಂತ ವಿಷಯಗಳು ನಿಮ್ಮ ಬಳಿ ಇತ್ತು ಅಂದ್ರೆ ಅದನ್ನ ಕೂಡ ನಮ್ಮ ಬಳಿ ಖಂಡಿತವಾಗ್ಲೂ ಹಂಚ್ಕೋಬಹುದು. ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಈ ವಿಚಾರದಲ್ಲಿ. ಜೊತೆಗೆ ನಾನು ಕೇಳ್ತಿರೋ ಟಂಗ್ ಟ್ವಿಸ್ಟರ್ಸ್ಗೂ ಕೂಡ ನೀವು ಉತ್ತರವನ್ನ ಕೊಡ್ಬೋದು. ನೋಡೋಣ ಎಷ್ಟು ಜನ ಟಂಗ್ ಟ್ವಿಸ್ಟರ್ಸ್ನ ಹೇಳ್ತಾರೆ ಅಂತ. ಸೊ ಫಾಸ್ಟ್ 10 ಸಲ ಹೇಳ್ಬೇಕು ಒಂದೊಂದು ಟಂಗ್ ಟ್ವಿಸ್ಟರ್ನ. ಎಷ್ಟು ಜನ ಚೆನ್ನಾಗಿ ಹೇಳ್ತಾರೆ ಅಂತ ಕೇಳೋಣ. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಹಲೋ, ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಟಿವಿಯನ್ನು ಮ್ಯೂಟ್ ಮಾಡಿ ಮಾತಾಡಿ. ಸೊ ನೀವು ಕೂಡ ಟಂಗ್ ಟ್ವಿಸ್ಟರ್ಸ್ಗೆ ಉತ್ತರವನ್ನ ಕೊಡ್ಬೋದು, ಟಂಗ್ ಟ್ವಿಸ್ಟರ್ಸ್ನ ಹೇಳ್ತಾ ಹೋಗ್ಬೋದು. ನೋಡೋಣ ಎಷ್ಟು ಜನ ಎಷ್ಟು ಥರ ಹೇಳ್ತಾರೆ ಅಂತ ಟಂಗ್ ಟ್ವಿಸ್ಟರ್ಸ್ನ. ಸೊ ಎಸ್, ನೀವು ಕೂಡ ಖಂಡಿತವಾಗ್ಲೂ ಹೇಳ್ಬೋದು. ಟಂಗ್ ಟ್ವಿಸ್ಟರ್ ಸಾಕಷ್ಟು ಇರುತ್ತೆ. ಸೊ ಟಂಗ್ ಟ್ವಿಸ್ಟರ್ಲಿ ಕೆಲವೊಂದು ಇಂಗ್ಲೀಷಲ್ಲಿ ಇರುತ್ತೆ, ಕೆಲವೊಂದು ಕನ್ನಡದಲ್ಲೂ ಇರುತ್ತೆ. ಕನ್ನಡ ಟಂಗ್ ಟ್ವಿಸ್ಟ್ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಜಸ್ಟ್ ಒಂದು ಒತ್ತು ಅಥವಾ ಒಂದು ದೀರ್ಘದಲ್ಲೇ ಸಾಕಷ್ಟು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ಅರ್ಥನೇ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕನ್ನಡ ಟಂಗ್ ಟ್ವಿಸ್ಟರ್ಸ್ ಹೇಳೋದ್ರಿಂದ ನಿಮಗೆ ಸಾಕಷ್ಟು ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನಾನು ಎಲ್ಲಿ ಏನು ಹೇಳ್ತಾ ಇದ್ದೀನಿ, ನನ್ನ ಮಾತಲ್ಲಿ ಬಾಯಲ್ಲಿ ಬರ್ತಾ ಇರೋಂಥ ಮಾತುಗಳು ತಲೆಯಲ್ಲೂ ಅದೇ ಇದೆಯಾ, ಸೊ ಆ ಕನೆಕ್ಷನ್ ಕೆಲಸ ತಪ್ಪೋಗ್ಬಿಟ್ಟಿರುತ್ತೆ. ಬಾಯಲ್ಲಿ ಏನೋ ಮಾತಾಡ್ತಾ ತಲೆಯಲ್ಲಿ ಏನೋ ಯೋಚನೆ ಮಾಡ್ತಾ ಬಾಯಲ್ಲಿ ಏನೋ ಹೇಳ್ಬಿಟ್ಟಿರ್ತೀವಿ. ಸೊ
ಸೊ ಈ ರೀತಿ ಎಲ್ಲ ಆಗಬಾರ್ದು ಅಂದರೆ ಟಂಗ್ ಟ್ವಿಸ್ಟರ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಟಂಗ್ ಟ್ವಿಸ್ಟರ್ಸ್ನ. ಸೊ ನೀವು ಕೂಡ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ. ಇವತ್ತು ಕೂಡ ನನ್ನ ಜೊತೆಗೆ ನೀವು ಟಂಗ್ ಟ್ವಿಸ್ಟರ್ಸ್ನ ನಮ್ಮ ಜೊತೆಗೂ ಕೂಡ ಮಾತಾಡ್ಬೋದು. ಹಾಗೆ ನಿಮಗೆ ಗೊತ್ತಿರೋಂಥ ಟಂಗ್ ಟ್ವಿಸ್ಟರ್ಸ್ ಬಗ್ಗೆ ನೀವು ಕೂಡ ಮಾಹಿತಿನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಜೊತೆಗೆ ಪಾಸಿಟಿವಿಟಿ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ನಿಮ್ಮ ಒಂದು ಅನುಭವಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಏನೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಕೆಲವೊಂದ್ಸಲ ಕೆಲಸ ಆಗಿರುತ್ತೆ, ಕೆಲವೊಂದ್ಸಲ ಆಗಲ್ಲ ಅಂತ ಅನ್ಕೊಂಡಾಗ ಆಗಿರೋದೇ ಇಲ್ಲ. ಸೊ ಇದರಿಂದ ವಿಷಯಗಳ ಬಗ್ಗೆ ನಿಮ್ಮ ಅನುಭವ ಏನಿದೆ, ಸೊ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ನೀವು ಮಾತಾಡ್ಬೋದು. ಅದರಲ್ಲೂ ಚಿಕ್ಕ ಮಕ್ಕಳು ಕೂಡ ಜಾಸ್ತಿ ಫೇಸ್ ಮಾಡ್ತಾರೆ ಇದನ್ನ ಅಂತಾನೆ ಹೇಳ್ಬೋದು. ಕೆಲವೊಂದ್ಸಲ ಚಿಕ್ಕ ಮಕ್ಕಳೆಲ್ಲ ಹೇಳ್ಬಿಟ್ಟಿರ್ತೀವಿ, ಸೊ ನಿನ್ ಕೈಲಿ ಆಗಲ್ಲ, ಇದನ್ನೆಲ್ಲ ನೀನ್ ಮಾಡ್ಬೇಡ, ನೀನ್ ಹಿಂಗೆ ಇರೋದು, ನೀನ್ ಇದನ್ನೇ ಮಾಡೋದು, ಈ ರೀತಿಯೆಲ್ಲ ಮಾತುಗಳನ್ನ ಹೇಳ್ತಾ ಬಂದ್ವಿ ಅಂತಂದ್ರೆ ಸೊ ಅದು ಕೂಡ ಪಾಪು ಕೂಡ ಅನ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ, ಹೌದು ನಾನು ಹಿಂಗೆ ಇರ್ಬೋದೇನೋ ಅನ್ನೋಂಥ ಮೆಂಟಾಲಿಟಿ ಬೆಳೆಸ್ಕೊಂಡ್ಬಿಡುತ್ತೆ. ಇದು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಸೊ ಪ್ರಾಣಿಗಳಿಗೂ ಕೂಡ, ಪಕ್ಷಿಗಳಿಗೂ ಕೂಡ, ಜೊತೆಗೆ ಮರ ಗಿಡಗಳಿಗೂ ಕೂಡ ವರ್ಕ್ ಆಗುತ್ತೆ. ಸಾಕಷ್ಟು ಬಾರಿ ಇದನ್ನ ಕೂಡ ಕಥೆಯನ್ನ ಕೇಳಿರ್ತೀವಿ ಅಥವಾ ಎಲ್ಲೋ ಒಂದು ನ್ಯೂಸಲ್ಲೆಲ್ಲ ಕೇಳಿಸ್ಕೊಂಡಿರ್ತೀವಿ. ಸೊ ಏನಾಗುತ್ತಪ್ಪ ಅಂತಂದ್ರೆ ಅದರ ಒಂದು ಪ್ರಾಣಿಗಳಿಗಾಗಿರ್ಬೋದು ಒಳ್ಳೆ ಮಾತುಗಳನ್ನ ಹೇಳ್ತಿದೀವಿ ಅಂತಂದ್ರೆ ಅದನ್ನ ಕೂಡಿಸ್ಕೊಂಡು ಸೊ ಚೆನ್ನಾಗಿ ತಿನ್ನು ಆಯ್ತಾ ಅಂತ ಹೇಳ್ಬಿಟ್ಟು ಅದಕ್ಕೆ ಸಮಾಧಾನದಿಂದ ತಿನ್ನಿಸ್ತಾ ಇದೀವಿ ಅಂತಂದ್ರೆ ಅದನ್ನ ಕೂಡ ಆರಾಮಾಗಿ ತಿನ್ನುತ್ತೆ. ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದರೆ ಸಾಕಷ್ಟು ಕಡೆ ಎಲ್ಲ ನೋಡ್ತಾ ಇರ್ತೀವಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿರುವಂಥದ್ದು. ಸೊ ಇಲಿಗಳ ಮೇಲೆ ಮಾಡಿರ್ತಾರೆ ಎಕ್ಸ್ಪೆರಿಮೆಂಟ್ನ. ಸೊ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ 5 ಇಲಿಗಳಿರುತ್ತೆ. ಸೊ ಅಷ್ಟು ಒಂದು ಬೋನಲ್ಲಿ ಹಾಕಿಟ್ಟಿರ್ತಾರೆ. ಸೊ ಬೋನಲ್ಲಿ ಹಾಕಿಟ್ಬಿಟ್ಟು ಎಲ್ಲರಿಗೂ ಕೂಡ ಊಟ ಕೊಡಬೇಕು. ಸೊ 5 ಜನನ ನಿಲ್ಸಿರ್ತಾರೆ ಅದಕ್ಕೆ, ಇವರಿಗೆಲ್ಲ ಈ ಇಲಿಗೆ ನೀನ್ ಜವಾಬ್ದಾರಿ ಅಂತ. ಸೊ ಆಗ ನಿಲ್ಸಿದಾಗ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಡೈಲಿ ವಿಷ ಕೊಡ್ಬೇಕಾಗ್ತಿರುತ್ತೆ, ವಿಷದ ಜೊತೆಗೆ ಸ್ವಲ್ಪ ಊಟವನ್ನ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಂಥ ಟೈಮಲ್ಲಿ ಸೊ ಇಲಿಯಲ್ಲಿ 4 ಇಲಿಗಳು ಸತ್ತೋಗುತ್ತೆ, 1 ಇಲಿ ಮಾತ್ರ ತುಂಬಾ ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಸೊ ಏನ್ ರೀಸನ್ ಅಪ್ಪ ಅಂತಂದ್ರೆ ಆ ಯಾರನ್ನ ಅಸೈನ್ ಮಾಡಿರ್ತಾರಲ್ಲ ವ್ಯಕ್ತಿ ಯಾವ ರೀತಿ ಕೊಡ್ತಾ ಇರ್ತಾನೆ ಅದಕ್ಕೊಂದು ಊಟನ ಅಂತಂದ್ರೆ ಜೊತೆಗೆ ವಿಷಯವನ್ನ ಅಂತಂದ್ರೆ ಸೊ ಯಾವ ರೀತಿ ಸಮಾಧಾನವಾಗಿ ಸೊ ಪ್ರೀತಿಯಿಂದ ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ಹಿಂಗಾಗ್ತೀಯ, ನೀನ್ ಮುಂದೆ ಹಿಂಗಾಗ್ತೀಯ ಅಂತ ಆ ರೀತಿ ಎಲ್ಲ ಒಂದು ಒಳ್ಳೊಳ್ಳೆ ಮಾತುಗಳನ್ನ ಹೇಳಿ ಪ್ರೀತಿಯಿಂದ ಸಮಾಧಾನದಿಂದ ಅದೇ ವಿಷಯವನ್ನ ಅದೇ ಊಟವನ್ನ ತಿನ್ನಿಸ್ತಾ ಇರ್ತಾನೆ. ಸೊ ಬೇರೆ ಇಲಿಗಳಿಗೆಲ್ಲ ಸುಮ್ಮನೆ ತಿನ್ಸಿರ್ತಾರೆ ಅಥವಾ ಕೆಲವೊಂದ್ಸಲ ಬೈದ್ ತಿನ್ಸಿರ್ತಾರೆ. ಸೊ ಬೇಗ ಅದಕ್ಕೆಲ್ಲ ಅದು ವಿಷ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಇಲಿಗೆ ಮಾತ್ರ ವಿಷ ಪರಿಣಾಮ ಬೀರೋದಿಲ್ಲ. ಸೊ ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇದೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ಗೊತ್ತಾಗುತ್ತೆ ಸೊ ಯಾವ ರೀತಿನಲ್ಲಿ ಮನುಷ್ಯನ ಮಾತುಗಳು, ಕೇವಲ ಮಾತುಗಳು ಒಬ್ಬ ಮನುಷ್ಯನಿಗೆ ಜಾಸ್ತಿ ಪರಿಣಾಮವನ್ನ ಬೀರ್ಬೋದು ಅಂತ. ಇಲಿಗಳು ಮಾತ್ರ ಮನುಷ್ಯನಿಗೆ ತುಂಬಾ ಹತ್ತಿರವಾಗಿರ್ತವೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರಾಕ್ಟಿಕಲಿ ಹೇಳೋದಾದ್ರೆ ಇಲಿಗಳ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾವ್ದ್ರ ಔಷಧಿ ಆಗಿರ್ಬೋದು ಕಂಡುಹಿಡಿಯುವಂತ ಟೈಮಲ್ಲಿ ಇಲಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾಕಂದ್ರೆ ಇಲಿಗಳು ಕೂಡ ಮನುಷ್ಯನ ತರನೇ ವರ್ತಿಸ್ತವೆ ಅಂತ. ಸೊ ಅದೇ ರೀತಿನಲ್ಲಿ ಇಲಿನೂ ಆ ರೀತಿ ಎಕ್ಸ್ಪಾಂಡ್ ಮಾಡಿದೆ ಅಂತಂದ್ರೆ ಮನುಷ್ಯನು ಕೂಡ ಅದೇ ರೀತಿ ಆಲ್ಮೋಸ್ಟ್ ರೆಸ್ಪಾಂಡ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ನಮ್ಮ ಮನುಷ್ಯರು ಏನಾದ್ರು ಯಾವ ರೀತಿ ನಾವು ಮಾತುಗಳನ್ನ ಆಡ್ತಾ ಇರ್ತೀವಿ ಅಥವಾ ಬೇರೆಯವ್ರಿಗೆ ಏನಾದ್ರು ನಮ್ಮ ಮಾತುಗಳನ್ನ ಹೇಳ್ತಾ ಇರ್ತೀವಿ ಅಂದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಏನು ಹೇಳ್ತಾ ಇದೀವಿ ಅವರಿಗೆ ಅದು ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ಅನ್ನೋಂಥ ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡ್ಬೇಕು ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕಾಂಚನ ಮೇಡಮ್, ಈಗ ಮಾಡಿದ್ನಲ್ಲ ನಾನು. ನಮಸ್ತೆ ಕಾಂಚನ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ವಿಷಯ ಏನ್ ಮಾತಾಡ್ತಿದೀವಿ ಅಂತ ಗೊತ್ತಾಯ್ತಾ ಇವತ್ತು? ಗೊತ್ತಾಯ್ತು, ಒಂದ್ಸತ ಮಾಡಿದ್ ನಾನು. ಇವತ್ತು ಮಾಡಿದ್ರಾ? ಓಕೆ. ಸೊ ಹಾಗಾದ್ರೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ ಕಡೆಯಿಂದ ನೀವು? ಗುಡ್ ಈವ್ನಿಂಗ್ ಹೇಳ್ರಿ ಮೇಡಮ್. ಓಕೆ. ಸೊ ನಿಮ್ಮ ತಂದೆ ತಾಯಿಗೆ ನಿಮ್ ಕಡೆಯಿಂದ ಇವತ್ತು ಶುಭ ಸಂಜೆ. ಓಕೆನಾ? ಧನ್ಯವಾದಗಳು. ಬಾಯ್ ಬಾಯ್. ಇದು ಟಂಗ್ ಟ್ವಿಸ್ಟರ್ಸ್ನ ಕೇಳ್ತಾ ಇದೀನಿ, ನೀವು ಕೂಡ ಟ್ರೈ ಮಾಡ್ಬೋದು ಟಂಗ್ ಟ್ವಿಸ್ಟರ್ಸನ್ನು ಹೇಳೋದಕ್ಕೆ. ಜೊತೆಗೆ ಪಾಸಿಟಿವಿಟಿ ಬಗ್ಗೆ ಕೂಡ ನೀವು ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಇಷ್ಟೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪಾಸಿಟಿವಿಟಿ ಬಗ್ಗೆ ಆಗಿರ್ಬೋದು, ಸೊ ಯಾವ ರೀತಿ ಸಕಾರಾತ್ಮಕ ಚಿಂತನೆಯನ್ನು ನಾವು ಮಾಡ್ತಾ ಇರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ನಿಮ್ಮ ಬಳಿ ಏನಾದ್ರು ಕಥೆಗಳಿತ್ತು, ಏನಾದ್ರು ವಿಷಯಗಳಿತ್ತು ಅಂದರೆ ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನನ್ನ ಜೊತೆಗೂ ಕೂಡ ಹಂಚ್ಕೋಬೋದು. ಸೊ ಒಂದು ಇಲ್ಲಿದು ಕಥೆಯನ್ನು ಹೇಳಿದೆ, ಜೊತೆಗೆ ಆಕಳದು ಕೂಡ ಅದೇ ರೀತಿ ಕಥೆ ಇದೆ ಅಂತಲೇ ಹೇಳ್ಬೋದು. ಸೊ ಆಕಳು ಕೂಡ ಅದೇ ರೀತಿ ಆಗ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿ ಹಾಲು ಕೊಡ್ತವೆ ಅಂತಲೇ ಹೇಳ್ಬೋದು. ಯಾವ ಆಕಳಿಗೆ ನೀವು ಸಮಾಧಾನದಿಂದ ಪ್ರೀತಿಯಿಂದ ಒಂದು 10 ಮಾತುಗಳನ್ನ ಹೇಳಿ ಕಷ್ಟ ಸುಖ ಅದ್ರ ಜೊತೆಗೆ ಹಂಚ್ಕೊಂಡು ಅಥವಾ ಅದರಿಂದ ಪ್ರೀತಿಯಿಂದ ಕಾಣ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇದೇ ರೀತಿ ಮಾತುಗಳನ್ನ ನಾನು ಕೂಡ ಕೇಳಿದ್ದೀನಿ, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಸಾಕಷ್ಟು ವಿಚಾರಗಳಿರುತ್ತೆ. ಅಂದ್ರೆ ಹಾಡುಗಳು ಅಂದ್ರೆ ಯಾವ ರೀತಿ ಕೊಳಲ ನಾದ ಆಗಿರ್ಬೋದು, ಸರ್ಟನ್ ಮ್ಯೂಸಿಕ್ ಥೆರಪೀಸ್ ಅಂತ ಇರುತ್ತೆ. ಸೊ ಮ್ಯೂಸಿಕ್ ಥೆರಪಿಯಲ್ಲೆಲ್ಲ ಏನೇನಾಗುತ್ತಪ್ಪ ಅಂದ್ರೆ ಒಳ್ಳೊಳ್ಳೆ ಮ್ಯೂಸಿಕ್ನ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ ಸೊ ನಿಮ್ಮಲ್ಲಿ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೊಳ್ಳೆ ಮ್ಯೂಸಿಕ್ಸ್ನ ಕೇಳ್ತಾ ಇದ್ದೀರಾ ಅಂತ ಅಂದ್ರೆ ಸೊ ನಿಮ್ಮ ದಿನಚರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಸ್ವಲ್ಪ ಖುಷಿಯಾಗಿರ್ತೀರಾ. ಸೊ
ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಮ್ಯೂಸಿಕ್ ಅನ್ನ ಕೇಳಿ ಬಂದಿರತಕ್ಕಂಥದ್ದು ನಿಮ್ಗೆ ಸಾಕಷ್ಟು ಖುಷಿಯಾಗಿರ್ತೀರಾ ಅಥವಾ ಒಂದು ಉಲ್ಲಾಸದಿಂದ ನಿಮ್ಮ ದಿನವನ್ನ ಕಳಿತೀರಾ ಅಂತಾನೆ ಹೇಳ್ಬೋದು. ಹಾಗಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಕೂಡ ನೀವು ಖುಷಿಯಾಗಿರ್ತೀರಾ. ಅದೇ ಸ್ವಲ್ಪ ಬೇಜಾರಾಗಿರ್ತಕ್ಕಂಥ ಸಾಂಗ್ಸು, ಸ್ಯಾಡ್ ಸಾಂಗ್ಸ್ ಎಲ್ಲ ಕೇಳ್ತಿದ್ರ ಅಂದ್ರೆ ಅಷ್ಟೇ ನಿಮಗೆ ಬೇಜಾರಾಗ್ತಿರುತ್ತೆ. ಏನೋ ಒಂದು ನೆನ್ಸ್ಕೊಂಡ್ರು ದುಃಖ ಇಲ್ಲದೆ ಇದ್ರು ಕೂಡ ದುಃಖ ಇದೆ ಅಂತ ಅನ್ಕೊಂಡು ಕೆಲವೊಂದ್ಸಲ ಹೇಳ್ತಾ ಇರ್ತೀವಿ. ಒಳ್ಳೆ ಒಂಥರ ಹಳೆ ಹಾಡುಗಳನ್ನ ಅಥವಾ ಒಂಥರ ಈ ಮೆಲೋಡಿ ಸಾಂಗ್ಸ್ಗಳನ್ನ ಕೇಳಿಸ್ಕೊಂಡಾಗ, ಅಂದ್ರೆ ಸ್ಯಾಡ್ ಸಾಂಗ್ಸ್ಗಳನ್ನ ಕೇಳಿಸ್ಕೊಂಡಾಗ ಈ ರೀತಿ ಅನಿಸ್ತಾ ಇರುತ್ತೆ. ಸೊ ಏನಪ್ಪ ಇದು ಜೀವನ ಅನ್ನೋ ಥರ ಫೀಲ್ ಆಗಿರುತ್ತೆ. ಕೆಲವೊಂದ್ಸಲ ಖುಷಿಯಾಗಿರ್ತಕ್ಕಂಥ ಹಾಡುಗಳನ್ನ ಕೇಳಿಸ್ಕೊಂಡಾಗ ಖುಷಿ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ನಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿಯಾದಂಥ ಅನುಭವಗಳು ನಿಮ್ಮ ಜೀವನದಲ್ಲಿ ಏನಾದ್ರು ಆಗಿದ್ರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಜೊತೆಗೆ ನಾನು ಇವತ್ತು ಕೇಳ್ತಾ ಇರೋ ಟಂಗ್ ಟ್ವಿಸ್ಟರ್ಸ್ನ ಕೂಡ ಖಂಡಿತವಾಗ್ಲೂ ಆನ್ಸರ್ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಶಶಾಂಕರ್. ನಮಸ್ತೆ ಶಶಾಂಕ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೀವಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಟಂಗ್ ಟ್ವಿಸ್ಟರ್ ಇದೆ, ನಿಮ್ಗೆ ಕೇಳಲಾ? ಕೇಳ್ರಿ. ಓಕೆ, ಸೊ ಹೇಳ್ತೀರಾ ಹಾಗಾದ್ರೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ ಇನ್ನೊಂದ್ಸಲ ಕರೆಕ್ಟಾಗಿ ಹೇಳಿ. ಸಂಪನ್ನಪ್ಪನ ಮಗ ಮರಿ ಸಂಪನ್ನಪ್ಪ. ಹೋಗ್ಲಿ, ಈಸಿ ಇರೋದು ಕೊಡ್ತೀನಿ, ಹೇಳಿ. ಬರ್ತಿದ್ದಿಲ್ಲ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಇದನ್ನ ಹೇಳಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ. ಸುಸ್ತಾಗ್ಬಿಡ್ತು. ಸುಸ್ತಾಗ್ಬಿಡುತ್ತಾ? ಓಕೆ, ಸೊ ಹೇಳಿ, ಇವತ್ತು ನೀವು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ನಮ್ ಕಡೆಯಿಂದ ಇವತ್ತು ನಮ್ ಫ್ರೆಂಡ್ ಚೇತನ್ ಎಂ ಪವರ್ ವಿಶೇಷ ಕಳ್ಸ್ಬೇಕಿತ್ತು. ಏನ್ ವಿಷಯ ತಿಳಿಸ್ಬೇಕಿತ್ತ? ಬರ್ತ್ಡೇ ಐತೆ ಒಂದ್ ಇವತ್ತು. ಓಕೆ, ಚೇತನ್ ಅವರಿಗೆ ಶಶಾಂಕ್ ಅವರ ಕಡೆಯಿಂದ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ, ಥ್ಯಾಂಕ್ ಯು. ಕರೆ ಮಾಡ್ತೀರಿ ಶಶಾಂಕ್ ಅವರೇ, ಬಾಯ್ ಬಾಯ್. ಬಾಯ್. ಎಸ್, ಶಶಾಂಕ್ ಅವರು ಚೆನ್ನಾಗಿ ಹೇಳಿದ್ರು, ಟ್ರೈ ಮಾಡಿದ್ರು ಹೇಳೋದಕ್ಕೆ. ಒಂದೇ ಟಂಗ್ ಟ್ವಿಸ್ಟರ್ ಅವ್ರಿಗೆ ಬರಲಿಲ್ಲ, ಸೊ ಇನ್ನೊಂದು ಹೇಳೋದಕ್ಕೆ ಟ್ರೈ ಮಾಡಿದ್ರು, ಚೆನ್ನಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಟಂಗ್ ಟ್ವಿಸ್ಟರ್ಸ್ನ ಹೇಳೋದಕ್ಕೆ. ಸೊ ಅದ್ರ ಜೊತೆಗೆ ಯಾರಿಗಾದ್ರೂ ನೀವು ಬರ್ತ್ಡೇ ವಿಶಸ್ನ ಅಥವಾ ಆನಿವರ್ಸರಿ ವಿಶಸ್ನ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸಾಕಷ್ಟು ನಾನು ಟಂಗ್ ಟ್ವಿಸ್ಟರ್ಸ್ ಇದೆ, ಅದನ್ನು ಕೂಡ ಕೇಳ್ತೀನಿ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದರೆ ಯಾವ ರೀತಿ ನಾವು ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಜೊತೆಗೆ ಟಂಗ್ ಟ್ವಿಸ್ಟರ್ನ ಕೇಳ್ತಾ ಇದ್ವಿ. ಸೊ ಇದೊಂದು ಟಂಗ್ ಟ್ವಿಸ್ಟರ್ ಇದೆ, ರೈಲು ಲಾರಿ ಲಾರಿ ರೈಲು. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ತುಂಬ ಚಿಕ್ಕದಿದ್ರು ಕೂಡ ಪಟ ಅಂತ ಹೇಳೋಂಥ ಟೈಮಲ್ಲಿ ತುಂಬ ಕನ್ಫ್ಯೂಸಿಂಗ್ ಆಗಿ ಹೇಳ್ತೀವಿ. ಸೊ ನೀವು ಕೂಡ ಇದನ್ನು ಹೇಳೋದಕ್ಕೆ ಟ್ರೈ ಮಾಡ್ಬೋದು. 10 ಸಲ ನನಗೆ ಕಾಲ್ ಮಾಡಿ ಕೂಡ ಹೇಳ್ಬೋದು. ಸೊ ಇವತ್ತು ನಾವು ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಾ ಇನ್ನೊಂದು ಟಾಪಿಕ್ ಇದೆ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥದ್ದು. ಸೊ ಏನಪ್ಪ ಅದು ಅಂತಂದರೆ, ಸೊ ಆಗಲೇ ಹೇಳ್ತಾ ಇದೆ, ಪ್ಲಾಂಟ್ಸ್ ಅಂದರೆ ಒಂದು ಗಿಡ ಮರಗಳಿಗೂ ಕೂಡ ಈ ರೀತಿ ಪಾಸಿಟಿವ್ ಥಾಟ್ಸ್ ಎಫೆಕ್ಟ್ ಆಗುತ್ತೆ ಅಂತ. ಸೊ ಒಂದು ಎಕ್ಸ್ಪೆರಿಮೆಂಟ್ ಕೂಡ ರೀಸೆಂಟಾಗಿ ಮಾಡಿದ್ರು. ಸೊ ಅದರಲ್ಲಿ ಏನಾಗಿದೆಪ್ಪ ಅಂತಂದರೆ, 2 ಗಿಡಗಳನ್ನು ನೆಟ್ಟಿರ್ತಾರೆ. ಸೊ 2 ಗಿಡಗಳಿಗೂ ಡೈಲಿ ನೀರು ಹಾಕ್ತಾ ಇರ್ತಾರೆ. 2 ಗಿಡಗಳಲ್ಲಿ ಒಂದು ಗಿಡಕ್ಕೆ ಡೈಲಿ ಬೈತಾ ಇರ್ತಾರೆ, ನೀನು ಸರಿ ಇಲ್ಲ, ನೀನು ಹಾಗೆ, ನಿನ್ನ ಗಿಡ ಬೆಳೆಯೋದೇ ಇಲ್ಲ, ನಿನಗೆ ಬೆಳಿಬೇಕಂದ್ರೆ ಅಂತಲೇ ಗೊತ್ತಿಲ್ಲ ಅಂತ. ಸೊ ಆ ರೀತಿಯಂಥ ಗಿಡ ಬೇಗ ಒಣಗೋಗ್ಬಿಡುತ್ತೆ. ಸೊ ಎಷ್ಟು ನೀರು ಹಾಕಿದ್ರು ಕೂಡ, ಚೆನ್ನಾಗಿ ಗೊಬ್ಬರ ಹಾಕಿದ್ರು ಕೂಡ ಬೇಗ ಒಣಗೋಗ್ಬಿಡುತ್ತೆ. ಅದೇ ಇನ್ನೊಂದು ಗಿಡ ಇರುತ್ತೆ, ಅದಕ್ಕೆ ತುಂಬ ಪ್ರೀತಿಯಿಂದ ನೀರು ಹಾಕ್ತಾ ಇರ್ತಾರೆ ಅಥವಾ ಪ್ರೀತಿಯಿಂದ ಗೊಬ್ಬರ ಹಾಕ್ತಾ ಇರ್ತಾರೆ. ಸೊ ಅಂಥ ಗಿಡ ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸೊ ಅದೇ ಒಂದು ವ್ಯತ್ಯಾಸ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ನಾವು ಪಾಸಿಟಿವ್ ಥಾಟ್ಸ್ನ ಹೇಳ್ತಾ ಇದ್ವಿ ಅಂತಂದರೆ, ನಾವು ಯಾವ ರೀತಿ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ವಿ ಅಂದರೆ, ಮನೇಲಿ ಕೂಡ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ವಿ ಅಂತಂದರೆ ಮನೇಲಿ ಇರೋರ್ಗೂ ಕೂಡ ಅದೇ ರೀತಿಯಾದ ಮೆಂಟಾಲಿಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಚಿಂತನೆಯನ್ನು ಮಾಡ್ತಾರೆ ಅವಾಗ. ಸೊ ಹಾಗಾಗಿ ಒಳ್ಳೊಳ್ಳೆ ಮಾತಾಡೋಣ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಕರೆ ಡಿಸ್ಕನೆಕ್ಟ್ ಆಗಿದೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಾನು ಇವತ್ತು ಕೇಳ್ತಾ ಅಂತ ಟಂಗ್ ಟ್ವಿಸ್ಟರ್ಸ್ನ ಹೇಳೋದಕ್ಕೆ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಬನ್ನಿ, ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಇಲ್ಲ ಕರೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಕರೆ ಡಿಸ್ಕನೆಕ್ಟ್ ಆಗೋದ್ರ ಜೊತೆಗೆ ಸೊ ನೀವೇನು ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಇಲ್ಲಾಂದರೆ ಅರ್ಧಂಬರ್ಧ ಕೇಳಿಸ್ತಾ ಇರುತ್ತೆ. ಅವ್ರ ರೀತಿಯಲ್ಲಿ ಆಗೋದು ಬೇಡ. ನೀವು ಕೂಡ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಳ್ತೀರಾ? ರೈಲು ಲಾರಿ ಲಾರಿ ರೈಲು ಲಾರಿ ರೈಲು, ರೈಲು ಲಾರಿ.
ಫಾಸ್ಟ್ ಆಗಿ ಲಾರಿ ರೈಲು ರೈಲು ಲಾರಿ ಫಾಸ್ಟ್ ಆಗಿ ಹೇಳ್ಬೇಕು. ಫಸ್ಟ್ ಹೇಳ್ಬೇಕಾ? ಹಾ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಫಾಸ್ಟ್ ಆಗಿ ಲಾರಿ ಹೇಳ್ಬೇಕು. ರೈಲು ರೈಲು ಲಾರಿ ಲಾರಿ ರೈಲು ರೈಲಿ ಕನ್ಫ್ಯೂಸ್ ಆಗ್ತೈತೆ ಮೇಡಮ್. ಚಿಕ್ಕದಿದೆ, ಅದು ತುಂಬಾ ಕನ್ಫ್ಯೂಸಿಂಗ್ ಇದೆ ಅಲ್ವಾ? ಹೌದು ಮೇಡಮ್, ಕನ್ಫ್ಯೂಸ್ ಆಗ್ತೈತೆ. ಓಕೆ, ಸೂಪರ್. ಅಂದ್ರೂ ಚೆನ್ನಾಗಿ ಟ್ರೈ ಮಾಡಿದ್ರಿ. ಹಾ ಮೇಡಮ್, ಥ್ಯಾಂಕ್ ಯು ನಿಮ್ಮ ಮೇಡಮ್. ಹತ್ರ ಟಂಗ್ ಟ್ವಿಸ್ಟರ್ ಇದೆಯಾ ಇವತ್ತು? ಮೇಡಮ್ ಯಾವ್ದು ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಟಂಗ್ ಟ್ವಿಸ್ಟರ್ಸ್? ಇಲ್ಲ ಮೇಡಮ್, ಓಕೆ, ಗೊತ್ತಾಗ್ತಿಲ್ಲ. ಸೂಪರ್. ಸೊ ನಿಮ್ ಫೇವ್ರೆಟ್ ತಿಂಡಿ ಯಾವ್ದು ತಿನ್ನೋದಕ್ಕೆ? ಪಲಾವ್ ಮೇಡಮ್, ಪಲಾವು ಮೊಸರು ಬಜ್ಜಿ. ಪಲಾವ್ ಮೊಸರು ಬಜ್ಜಿ. ಸೊ ನಿಮ್ ತಾಯಿ ಪಾನಿಪುರಿ ಇಷ್ಟ ಮೇಡಮ್, ಪಾನಿಪುರಿ ಮಸಾಲ ಪುರಿ ಸೇಪುರಿ. ಹೋಟೆಲ್ ತಿನ್ನೋದು ಇಷ್ಟನಾ ನಿಮ್ ತಾಯಿ ಮಾಡೋದು ಇಷ್ಟನಾ? ಹೋಟ್ಲ್ ಚೆನ್ನಾಗ್ ಮೇಡಮ್, ಅಂದ್ರೆ ನಮ್ ತಾಯಿನೂ ಚೆನ್ನಾಗ್ ಮಾಡ್ತಾರೆ ಮೇಡಮ್. ಅವ್ರ ರುಚಿನೇ ಸ್ವಲ್ಪ ಹೊಟ್ಟೆ ತುಂಬೋದು ಮೇಡಮ್. ಓಕೆ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಬಿಡ್ತಾರೆ. ಓಕೆ. ಸೊ ನಿಮ್ಗೆ ಹಂಗೆ ನಿಮ್ ತಾಯಿ ಮಾಡೋದು ಇಷ್ಟ ಆಗುತ್ತೆ? ಹೌದು ಮೇಡಮ್. ಎಲ್ಲಾರು ಹೊರಗಡೆ ಹೋದಾಗ ತಿನ್ಕೊಂಡ್ ಬರ್ತೀವಿ ಮೇಡಮ್. ಎಲ್ಲರೂ ಹೊರಗೆ ಹೋಗ್ತೀವಲ್ಲ ಕೆಲ್ಸ ಇದ್ರೆ ಓಕೆ ಇಬ್ರು ತಿನ್ಕೊಂಡ್ ಬರ್ತೀವಿ ಮೇಡಮ್. ಓಕೆ. ಎಲ್ಲಿ ತಿನ್ನೋದು ನೀವು ಸೇವ್ ಪುರಿ ಪಾನಿಪುರಿ ಎಲ್ಲ ತಿಂದ್ರೆ? ಏನ್ ಅದು ಇದು ಮೇಡಮ್, ರಾಮಣ್ಣ ಸಸ್ಕಲ್ ಮೇಡಮ್. ಓಕೆ. ಅಲ್ಲಿ ಚೆನ್ನಾಗ್ ಮಾಡ್ತಾರೆ ಮೇಡಮ್. ಅಲ್ಲೇನ್ ಕಾರ್ ಇರಲ್ಲ ಮೇಡಮ್, ಚೆನ್ನಾಗಿರುತ್ತೆ. ಅಲ್ಲಿ ಚೆನ್ನಾಗಿರುತ್ತೆ. ಹಾ, Okay. ಅಲ್ಲಿ ಇದು ಮುಖಮುಂಚಿ ಚಂದ್ರು ಬಂದ್ರು ಮೇಡಮ್. ಇವ್ರು ಶ್ರೀಕಾಯ್ ಚಂದ್ರು ಬಂದಿದ್ರು, ಫೋಟೋ ಹಾಕಿದ್ರು ಅಲ್ಲಿ. ಓಕೆ. ಅದೇ ಅಂಗಡಿದೆ ಹಾ ಫೋಟೋ ಹಾಕಿದೆ ಅವ್ರದ್ದು. ಓಕೆ ಫಸ್ಟ್ ಬಂದಾಗ ಇಲ್ಲಿ ತಿಂದೋಗಿದ್ದಾರೆ ಮೇಡಮ್. ವಿಡಿಯೋ ಮಾಡಿ ಇಟ್ಟೋಗಿದ್ದಾರೆ ಮೇಡಮ್. ಓಕೆ. ಅಲ್ಲಿ ವಿಡಿಯೋ ಫೋಟೋ ಎಲ್ಲ ಸೇವ್ ಪುರಿ ತಗೊಂಡೋಗಿದ್ದಾರೆ. ಓಕೆ, ಸೂಪರ್. ಸರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈ ರೀತಿ ಕರೆ ಮಾಡ್ತೀವಿ ವಿನಯ್ ಕುಮಾರ್ ಅವರೇ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ಬಾಯ್. ಶುಭ ಸಂಜೆ ಮೇಡಮ್. ಶುಭ ಸಂಜೆ. ಸರ್ ಕೂಡ ಟ್ರೈ ಮಾಡಿದ್ರೆ ಹೇಳೋದಕ್ಕೆ ರೈಲು ಲಾರಿ ಲಾರಿ ರೈಲು ಇದನ್ನ ಫಾಸ್ಟಾಗಿ ಹೇಳ್ಬೇಕಿತ್ತು ಪಟ ಅಂತ. ಸೊ ಟ್ರೈ ಮಾಡಿದ್ರು, ಬಟ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ಮಧ್ಯಾಹ್ನಂತಾನೆ ಹೇಳ್ಬೋದು. ಸೊ ಎಷ್ಟು ಸ್ವಲ್ಪ ಅನ್ಸುತ್ತೆ ಈಸಿ ಇದೆ ಬಿಡು ಹೇಳ್ಬೋದು ಅಂತ, ಬಟ್ ಕಷ್ಟ ಇದೆ. ಹೇಳ್ತಾ ಹೇಳ್ತಾ ಗೊತ್ತಾಗುತ್ತೆ ಸೊ ಕಷ್ಟ ಇದೆ ಇದು ಅಂತ. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದೆ. ಸೊ ಯಾಕೋ ಲೇಟಾಗಿ ಕರೆ ಮಾಡಿಬಿಟ್ರಿ ಇವತ್ತು? ಕರೆಂಟ್ ಇರಲಿಲ್ಲ ಮೇಡಮ್, ಆದ್ರೂ ಈಗ ಟ್ರೈ ಮಾಡಿದೆ ಸಿಕ್ತು. ಓಕೆ. ಸೊ ಇವತ್ತು ಟಂಗ್ ಟ್ವಿಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂಬಿಕಾ ಅವರೇ. ಹಾ ಹೇಳಿ ಮೇಡಮ್. ಓಕೆ. ರೈಲು ಲಾರಿ ಲಾರಿ ರೈಲು ಇದನ್ನ ಫಾಸ್ಟಾಗಿ ಹೇಳ್ಬೇಕು, ಹತ್ತು ಸಲ ಟ್ರೈ ಮಾಡ್ತೀರಾ? ಒಂದೇ ಸತಿ ಹೇಳ್ತೀನಿ, ಅದು ಉಲ್ಟಾ ಹೇಳಲ್ಲ. ಅಂದ್ರೆ ಆ, ರೈಲು ಲಾರಿ ಅಂತ ಅಷ್ಟೇ ಹೇಳ್ತೀನಲ್ಲ, ಮತ್ತೆ ಲಾರಿ ಲೈರು ಹೇಳಕ್ಕಾಗಲ್ಲ. ಅದು ಆಲ್ರೆಡಿ ಚಿಕ್ಕದಿದೆ, ಇಲ್ಲಾಂದ್ರೆ ಬೇರೆದ್ ಕೊಡ್ಲಾ ನಿಮ್ಗೆ? ಬೇರೆದ್ ಹೇಳಿ. ಓಕೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇಷ್ಟೇ ಹೇಳಿ. ಎಷ್ಟ್ ಸತಿ ಮೇಡಮ್? 10 ಸಲ. ಹಾ ಹೇಳ್ತೀನಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, 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 ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಸರಾಗಿ ಹೇಳಿದ್ರಿ. ಸೊ ಆಕ್ಚುಲಿ ಉದ್ದ ಇರೋದು ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಅಂತ. ಆಗಲ್ಲ ಈಸಿ ಮಾಡಿ ಬ್ರೇಕ್ ಮಾಡಿ ಕೊಟ್ಟೆ ಮೇಡಮ್. ನಿಮ್ಗೋಸ್ಕರ ಅರ್ಧ ಮಾಡಿ ಕೊಟ್ಟೆ ಅದನ್ನ. ಹೌದಾ? ಓಕೆ. ಸುರೇಶ್ ಇದ್ರ ಹಾಡು ಹೇಳ್ತೀರಾ ನೀವು ನಿಮ್ ಕಡೆಯಿಂದ? ಇಲ್ಲ ಮೇಡಮ್, ಇವತ್ತು ಯಾವ್ದು ಇಲ್ಲ, ನಾಳೆ ಹೇಳ್ತೀನಿ. ಓಕೆ. ಪ್ರೋಗ್ರಾಮ್ ಇದೆ ಅಲ್ಲ ಮೇಡಮ್? ಹೇಳಿ. ನಾಳೆ ಪ್ರೋಗ್ರಾಮ್ ಇದೆ ಅಲ್ಲ? ಹಾ, ನಾಳೆ ಇದೆ. ಹಾ, ಲಾಸ್ಟ್ ಟೈಮ್ ಫ್ರೈಡೆ ಇರ್ಲಿಲ್ಲಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಶುಕ್ರವಾರ ಇರುತ್ತೆ, ಸೋಮವಾರದಿಂದ ಶುಕ್ರವಾರ ತನಕ. ಹಾ. ಕಾಫಿ ನಿಮ್ದು? ಕಾಫಿ ಆಯ್ತು, ನಿಮ್ದು ಹೇಳಿ, ನಿಮ್ದಾಯ್ತಾ? ಹಾ, ಇವಾಗ ಸ್ನಾಕ್ಸ್ ಮಾಡ್ಕೊಂಡಿದ್ವಿ, ಬಿಸಿ ಬಿಸಿ ಅವಲಕ್ಕಿ ಟೀ ಮಾಡ್ಕೊಂಡ್ ಬಜ್ಜಿ ಮಾಡ್ಕೊಂಡಿದ್ವಿ. ಓಕೆ. ಸೊ ಇವತ್ತು ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಅಂಬಿಕಾ ಅವರೇ. ಹಾ ಹೇಳಿ ಮೇಡಮ್. ಅಂದ್ರೆ ಇವತ್ತು ಪಾಸಿಟಿವ್ ಡೇ, ಅಂದ್ರೆ ಆಪ್ಟಿಮಿಸ್ಟಿಕ್ ಡೇ ಇವತ್ತು. ಸೊ ಅಂದ್ರೆ ಸಕಾರಾತ್ಮಕ ಚಿಂತನೆಗಳನ್ನ ಮಾಡಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ ಆಗ್ಲೇ ಹೇಳ್ತಾ ಇದೆ. ಒಂದು 2 ಪ್ರಾಣಿಗಳಿರುತ್ತೆ. ಒಂದು ಪ್ರಾಣಿಗೆ ತುಂಬಾ ಪ್ರೀತಿಯಿಂದ ಊಟ ಕೊಡ್ತಿರ್ತಾರೆ, ಇನ್ನೊಂದು ಪ್ರಾಣಿಗೆ ಬೈದ್ ಊಟ ಕೊಡ್ತಿರ್ತಾರೆ. ಸೊ ಬೈದ್ ಊಟ ಕೊಡುವಂತ ಪ್ರಾಣಿ ಸ್ವಲ್ಪ ಬೇಗ ಅದನ್ನೆಲ್ಲ ತೆಳ್ಳಗಾಗ್ಬಿಟ್ಟಿರುತ್ತೆ, ಅಥವಾ ತಿನ್ನೋದನ್ನ ಊಟಕ್ಕೆ ಸೇರ್ತಾ ಇರೋದಿಲ್ಲ ಅದಕ್ಕೆ. ಬಟ್ ಇನ್ನೊಂದು ಪ್ರಾಣಿ ತುಂಬಾ ಚೆನ್ನಾಗಿ ಬೆಳ್ಕೊಂಡಿರುತ್ತೆ, ಯಾಕಂದ್ರೆ ಒಳ್ಳೆ ಮಾತಾಡ್ತಿದೀವಿ ಅಂತ. ಸೊ ಈ ರೀತಿಯಾಗಿ ಮನುಷ್ಯರಿಗೂ ಕೂಡ ಆಗ್ತಿರುತ್ತೆ. ನಿಮ್ಗೆ ಯಾರು ಇದ್ರ ಬಗ್ಗೆ ಏನಾದ್ರು ಎಕ್ಸ್ಪೆರಿಮೆಂಟ್ ಅಥವಾ ನೀವ್ಯಾರು ತಿಳ್ಕೊಂಡಿರೋದು ಏನಾರು ಇದೆಯಾ ಪಾಸಿಟಿವ್ ಮಾತಾಡೋದ್ರ ಬಗ್ಗೆ? ಪ್ರಾಣಿಗಳ ಬಗ್ಗೆ ಮೇಡಮ್? ಪ್ರಾಣಿಗಳು ಅಷ್ಟೇ ಅಲ್ಲ, ಮನುಷ್ಯರ ಬಗ್ಗೆ ಆಗಿರ್ಬೋದು. ಮನುಷ್ಯರು ಅದು ಕಾಮನ್ ಮೇಡಮ್, ಪ್ರಾಣಿಗಳಾದ್ರೂ ನೆನೆಸ್ತಾರೆ, ಇದ್ ಮಾಡ್ತಾರೆ. ಮನುಷ್ಯ ತಿಂದ್ಬಿಟ್ಟು ಹಿಂಗೆ ತಿಂದಿನ ಸ್ವಲ್ಪ ಇದಾಗಿ ಚೇಂಜ್ ಆಗ್ತಿರ್ತಾರ ಅಂತ ಜನ ಬಾಳ ಇದಾರೆ. ಓಕೆ.
ತಿಂದು ನಮ್ದೇ ತಿಂದಿರ್ತ ನಮ್ ಹತ್ರನೇ ಕುತ್ಕೊಂಡು ಪಾರ್ಟಿ ಎಲ್ಲ ಮಾಡ್ಕೊಂಡು ಇಂದ ಸ್ವಲ್ಪ ಹೊತ್ತು ಬಿಟ್ಟೆಲ್ಲ ನಮ್ ಬಗ್ಗೆನೇ ಮಾತಾಡೋ ತರನೇ ಇರ್ತಾರೆ. ಓಕೆ ಸರ್, ಧನ್ಯವಾದಗಳು. ಈ ರೀತಿ ಕರೆ ಮಾಡ್ತೀರಿ ಅಂಬಿಕಾರೆ. ಹೇಳಿ, ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ ಇವತ್ತು? ಯಾರು ಇವತ್ತು ನಮ್ಮ ಅಕ್ಕನ ಮಗನ್ ಬರ್ಡೇ ಇದೆ ಮೇಡಮ್. ಮನೋಜ್ ಅಂತ ಹೇಳ್ಬಿಟ್ಟು ಓಕೆ. ಅವನಿಗೆ ಅಕ್ಕನ ಮಗ, ಅವನು ಉಚ್ಚಂಗಿದುರ್ಗದಲ್ಲಿ ಇರೋದವ್ರು. ಹಾ, ಇವತ್ತು ಬರ್ಡೇ ಇದೆ, ವಿಶ್ ಮಾಡ್ತೀನಿ. ಓಕೆ ಐ ವಿಶ್ ನಿಮ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮನೋಜ್. ಗಾಡ್ ಬ್ಲೆಸ್ ಯು. ಎಸ್, ಮನೋಜ್ ಅವರಿಗೆ ಇವತ್ತು ಅಂಬಿಕಾರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಮೇಡಮ್ ಥ್ಯಾಂಕ್ ಯು. ನಿಮ್ಗೂ ಕೂಡ ಗುಡ್ ಈವ್ನಿಂಗ್. ಧನ್ಯವಾದಗಳು. ನಿಮ್ಗೂ ಕೂಡ ಶುಭ ಸಂಜೆ. ಈ ರೀತಿ ಕರೆ ಮಾಡ್ತೀರಿ ಅಂಬಿಕಾರೆ? ಹಾ ಮೇಡಮ್, ನಮ್ ಮನೆ ಟಿವಿ ನೋಡ್ತಾರ ಬೆಳಗ್ಗೆ ಎಲ್ರು, ಅವ್ರಿಗೆಲ್ಲ ಈಗ ಹೇಳ್ಬಿಡ್ರಿ. ಅಂದ್ರೆ ನೋಡ್ತಾ ಇಲ್ಲ, ಇವಾಗ ಪವರ್ ಕಟ್ ಆಗೈತಿ. ಹಾ, ಬೆಳಗ್ಗೆ ನೋಡ್ತಾರೆ, ಎಲ್ರಿಗೂ ಹಾಯ್ ಹೇಳ್ಬಿಡಿ ಈಗ. ಓಕೆ. ನಿಮ್ಮಲ್ಲಿ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೈ ಬಾಯ್ ಅಂಬಿಕಾರೆ. ಸೊ ಅಂಬಿಕಾರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಕೇಳ್ತಿರೋಂಥ ಒಂದು ಸಂಪಂಗಪ್ಪ ನಮ್ಮ ಮಗ ಮರಿ ಸಂಪಂಗಪ್ಪ ಟಂಗ್ ಟ್ವಿಸ್ಟರ್ನ ಪಟಪಟ ಅಂತ ಹೇಳಿದ್ರು. 10 ಸಲ ಕೂಡ ಕರೆಕ್ಟಾಗಿ ಹೇಳಿದ್ರು. ಸೊ ಇವತ್ತು ಸಾಕಷ್ಟು ಮಾತಾಡಿದ್ವಿ ಟಂಗ್ ಟ್ವಿಸ್ಟರ್ ಬಗ್ಗೆ, ಜೊತೆಗೆ ಪಾಸಿಟಿವ್ ಥಾಟ್ಸ್ ಬಗ್ಗೆ. ಅಂದರೆ ಯಾವ ರೀತಿ ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕು, ಒಳ್ಳೆ ಯೋಚನೆಯನ್ನು ಮಾಡಿದರೆ ನಮಗೋದ್ರ ಕೂಡ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡಿದ್ವಿ. ಸೊ ಬನ್ನಿ, ಇನ್ನೊಬ್ರು ಲಾಸ್ಟ್ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸುಷ್ಮಾ ಅವರು, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಕನಗೊಂಡನಹಳ್ಳಿಯಿಂದ. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ಮನೇಲೇ ಇದೀವಿ. ಹೌಸ್ ವೈಫಾ ನೀವು? ಏನ್ ಮೇಡಮ್? ಹೌಸ್ ವೈಫಾ ನೀವು? ಇಲ್ಲ ಮೇಡಮ್, ಇನ್ನೂ ಮದ್ವೆ ಆಗಿಲ್ಲ. ಮದ್ವೆ ಆಗಿಲ್ಲ. ಓಕೆ, ಸೂಪರ್. ಸೊ ಭಾಳ ದಿನ ಆದ್ಮೇಲೆ ಕರೆ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ, ಇವತ್ತು ಟಂಗ್ ಟ್ವಿಸ್ಟರ್ ಇದೆ, ನಿಮ್ಗೋಸ್ಕರ ಒಂದು ಕೇಳಲಾ? ಹಾ ಮೇಡಮ್, ಕೇಳಿ. ರೈಲು ಲಾರಿ, ಲಾರಿ ರೈಲು, ಇದನ್ನ 5 ಸಲ ಪಟಪಟ ಅಂತ ಹೇಳ್ಬೇಕು, ಹೇಳ್ತೀರಾ? 5 ಸರಿನಾ? ಹಾ. ಓಕೆ. ಲಾರಿ ರೈಲು ರೈಲು ಲಾರಿ, 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 ಲಾರಿ ರೈಲು ರೈಲು ಲಾರಿ. ಹಾ, ಸೂಪರ್, ಪಟಪಟ ಅಂತ ಹೇಳಿದ್ರಿ. ನಾನು 10 ಸಲ ಹೇಳ ಅನ್ಕೊಂಡೆ, ನೀವು ಹೇಳ್ತಿರಲ್ಲ ಅಂತ 5 ಸಲ ಅಂದೆ. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಓಕೆ ಮೇಡಮ್, ಥ್ಯಾಂಕ್ ಯು. ಟೀ ಆಯ್ತಾ ಮೇಡಮ್? ಹೇಳಿ. ಟೀ ಆಯ್ತಾ? ಟೀ ಆಯ್ತು, ನಿಮ್ದು? ಜಸ್ಟ್ ಆಯ್ತು ಮೇಡಮ್. ಓಕೆ, ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನೀವು? ನಮ್ ಫ್ಯಾಮಿಲಿ ಅಂಡ್ ನನ್ನ ಫ್ರೆಂಡ್ಸ್ಗೆ ಹಾಗೂ ನನ್ನ ಸಿಸ್ಟರ್ಸ್ ಮಕ್ಕಳಿಗೆ ನನ್ನ ಕಡೆಯಿಂದ ಹಾಯ್ ಅಂಡ್ ಗುಡ್ ಈವ್ನಿಂಗ್. ಓಕೆ, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಹಾಗೆ ನಿಮ್ಮ ಸಿಸ್ಟರ್ಸ್ಗೂ ಕೂಡ ನಿಮ್ಮ ಕಡೆಯಿಂದ ಗುಡ್ ಈವ್ನಿಂಗ್. ಓಕೆನಾ? ಹಾಗೂ ಸ್ಪೆಷಲ್ ಆಗಿ ನಿಮ್ಗೂ ಕೂಡ, ಹಾಗೂ ಮುಸ್ಸಂಜೆ ನಮ್ಮ ದಾವಣಗೆರೆ ಶೋ ನೋಡ್ತಾರೆ ಎಲ್ರಿಗೂ ಕೂಡ ಹಾಯ್ ಅಂಡ್ ಗುಡ್ ಈವ್ನಿಂಗ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಗುಡ್ ಈವ್ನಿಂಗ್. ಸೊ ನಿಮಗೂ ಕೂಡ ಶುಭ ಸಂಜೆ. ಇದೇ ರೀತಿ ಕರೆ ಮಾಡ್ತೀರಿ ಸುಷ್ಮಾ ಅವರೇ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್. ಸುಷ್ಮಾ ಅವರು ಕೂಡ ತುಂಬ ಸ್ವೀಟಾಗಿ ಮಾತಾಡಿದ್ರು. ಇವತ್ತು ಕಾರ್ಯಕ್ರಮ ಮುಗಿಸೋಂಥ ಸಮಯ ಬಂದಿದೆ, 7 ಗಂಟೆ ಆಗೋಗ್ಬಿಡ್ತು, ಬೇಗ 7 ಗಂಟೆ ಆಗೇ ಬಿಡ್ತು. ಸೊ ಇದು ಟಂಗ್ ಟ್ವಿಸ್ಟರ್ ಬಗ್ಗೆ ಮಾತಾಡಿದ್ವಿ, ಹಾಗೂ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡಿದ್ವಿ. ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ನಮಗೂ ಕೂಡ ಎಲ್ಲ ಒಳ್ಳೇದಾಗುತ್ತೆ ಅನ್ನೋಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ಹಾಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಮಾತಾಡೋಣ, ನಕಾರಾತ್ಮಕ ಚಿಂತನೆಯನ್ನು ಬಿಡೋಣ. ಸೊ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಸೊ ನನ್ನ ಕೈಲಿ ಆಗಲ್ಲ ಆಗಿರ್ಬೋದು, ಇದೆಲ್ಲ ಮಾಡೋಕ್ಕಾಗಲ್ಲ, ಇದೆಲ್ಲ ಕಷ್ಟ ಇದೆ, ಇದೆಲ್ಲ ದೊಡ್ಡ ವಿಚಾರ ಆಗುತ್ತೆ, ಈ ರೀತಿಯಂಥ ಮಾತುಗಳನ್ನು ಬಿಟ್ಟು ನನ್ನ ಕೈಯಲ್ಲೂ ಕೂಡ ಆಗುತ್ತೆ, ನನ್ನ ಕೈಯಲ್ಲಿ ಯಾಕಾಗಲ್ಲ, ನಾನು ಕೂಡ ಇದನ್ನು ಮಾಡಿ ತೋರಿಸ್ತೀನಿ ಅನ್ನೋಂಥ ವಿಚಾರದಲ್ಲಿ ಸೊ ಈ ರೀತಿ ಮಾತಾಡ್ತಾ ಹೋಗೋಣ, ಪಾಸಿಟಿವ್ ಥಾಟ್ಸ್ಗಳನ್ನ ಹೇಳ್ತಾ ಹೋಗೋಣ. ಆವಾಗ ನಮ್ಮ ಕಡೆ ಕೂಡ ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಮರುಪ್ರಸಾರ ನಾಳೆ ಬೆಳಗ್ಗೆ 10:00ಗೆ ವಿವನ್ ಚಾನಲ್ಲಿ ಆಗುತ್ತೆ, ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ, ಅಲ್ಲಿ ಕೂಡ ಹೋಗಿ ಎಲ್ಲ ವೀಡಿಯೋಸ್ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆ ಒಳ್ಳೊಳ್ಳೆ ಟಾಪಿಕ್ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.